ವೀಕ್ಷಕರೇ ನಮಸ್ಕಾರ. ಪಾಸಿಟಿವ್ ಪಲ್ಸ್ ಗೆಲುವಿನತ್ತ ಪಯಣ ಈ ವಿಶೇಷ ಕಾರ್ಯಕ್ರಮ ಇವತ್ತಿನಿಂದ ಶುರುವಾಗ್ತಾ ಇದೆ. ಈ ಕಾರ್ಯಕ್ರಮದ ಉದ್ದೇಶ ಸಾಧಕರ ಬದುಕನ್ನು ತೆರೆದಿಡ್ತಾ ಜನರಿಗೆ ಒಂದು ಇನ್ಸ್ಪೈರ್ ಮಾಡುವಂಥದ್ದು, ಸಾಧ್ಯವಾದಷ್ಟು ಪಾಸಿಟಿವಿಟಿಯನ್ನು ಬೆಳೆಸುವಂಥದ್ದು. ಈಗ ಇವತ್ತಿನ ಗೆಸ್ಟ್ ಬಗ್ಗೆ ಹೇಳೋದಾದರೆ, ಗೆಸ್ಟ್ಗಿಂತ ಹೇಳೋಕ್ಕಿಂತ ಮುಂಚಿತವಾಗಿ ಒಂದೊಂದೇ ಸಿನಿಮಾಗಳನ್ನು ನೆನಪು ಮಾಡ್ತಾ ಹೋದರೆ, ತರ್ಲೆ ನನ್ನ ಮಗ, ಇದೇನು ಈ ಥರ ಕಾಮಿಡಿ ಇದೆಯಲ್ಲ ಅಂತ ನೋಡ್ತಾ ನೋಡ್ತಾ ಡೌರಿ ಕೇಸ್ ಬಗ್ಗೆ ಇವ್ರು ಮಾತನಾಡ್ತಾ ಇದ್ದಾರೆ, ಏನೋ ಅವ್ರು ಒಬ್ಬ ಸಮಾಜ ಸುಧಾರಕ ಆಗುವಂಥದ್ದು ಏನೋ ಲಕ್ಷಣಗಳಿರುವಂಥ ವ್ಯಕ್ತಿಯನ್ನು ಏನೋ ಡೈರೆಕ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ನೋಡ್ತಾ ನೋಡ್ತಾ ಉಶ್ ಅಂತಾರೆ. ಏನಪ್ಪ ಈ ಉಶ್ ಅಂತ ಇದ್ದಾರೆ ಇವರು, ಏನು ಮಾತಾಡೋದೇ ಬೇಡವಾ ಅಂತಂದರೆ, ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋದರೆ ಅಲ್ಲಿ ಲಸ್ಟ್ ಇದೆ, ಲವ್ ಇದೆ, ಮತ್ತು ಗ್ರೀಡ್ ಇದೆ. ಮನುಷ್ಯನ ಬೇಸಿಕ್ ಇನ್ಸ್ಟಿಂಕ್ಟ್ಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ. ಓಂ ಅಂತ ಬರ್ತಾರೆ ಸಡನ್ನಾಗಿ, ಎಲ್ಲಿ ನೋಡಿದ್ರು ರಕ್ತ, ಏನಿದಿಷ್ಟು ರಕ್ತಪಾತ ಮಾಡ್ತಿದ್ದಾರೆ ಅಂದರೆ ಶಾಂತಿ ರಕ್ತ ಇಲ್ಲದೆ ಸಿಗೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅದೇ ಥರ ಮಧ್ಯದಲ್ಲಿ ಆಪರೇಷನ್ ಅಂತ ಬರುತ್ತೆ. ಒಂದು ಪೊಲಿಟಿಕಲ್ ಆಗಿ ಹೇಗೆ ಒಂದು ರೆವಲ್ಯೂಷನನ್ನು ತರಬೇಕು ಅನ್ನುವಂಥ ಪ್ರಯತ್ನದ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ಆಗ ಇವರು ಪೊಲಿಟಿಕಲ್ ರೆವಲ್ಯೂಷನ್ ಅಂತ ಅನಿಸ್ತಾ ಹೋಗುತ್ತೆ. ಅದಾದಮೇಲೆ ಬರುತ್ತೆ ನೋಡಿ ಎ ಅಂತ ಬರುತ್ತೆ, ಡುವಾಲಿಟಿ. ನಾವೆಲ್ಲ ನೋಡ್ತಾ ಇದ್ವಿ, ಅದ್ವೈತ ಅಥವಾ ದ್ವೈತದ ಬಗ್ಗೆ ನೋಡ್ತಾ ಇರ್ತೀವಿ. ಮನುಷ್ಯನಲ್ಲಿರ್ತಕ್ಕಂಥ ಗುಣಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಪಾಸ್ಟ್, ಪ್ರೆಸೆನ್ಸ್ ಮತ್ತು ಫ್ಯೂಚರನ್ನು ಕನೆಕ್ಟ್ ಮಾಡ್ತಾ ಹೋಗುವಂಥದ್ದು. ಈ ವ್ಯಕ್ತಿ ಫಿಲಾಸಫರ್ ಏನಾದರೂ ಇರ್ಬೋದಾ, ಏನು ಈ ಥರ ಎಲ್ಲ ತಲೆ ಯೋಚನೆ ಮಾಡ್ತಿದ್ದಾರೆ ಬುದ್ಧಿವಂತರಿಗೆ ಅಂತ ಬಂದು ಪ್ರತಿಯೊಬ್ಬ ಮನುಷ್ಯನ ಹೃದಯವನ್ನು ಮುಟ್ತಾ ಇದ್ದಾರಲ್ಲ ಈ ವ್ಯಕ್ತಿ ಅಂತೇಳಿ ಅನ್ನಿಸ್ತಾ ಹೋಗುತ್ತೆ. ಉಪೇಂದ್ರ ಅನ್ನುವಂಥ ಸಿನಿಮಾ ಬರುತ್ತೆ. ಆ ಉಪೇಂದ್ರ ಅನ್ನುವಂಥ ಸಿನಿಮಾ ನೋಡ್ತಾ ಹೋದರೆ ಅದರಲ್ಲಿ 3 ವ್ಯಕ್ತಿಗಳು, ಏನು ಹುಡುಗಿರು ಈ ಥರ ನಡೆಸ್ಕೋತಾರೆ ಇವರು, ಒಂದು ನೈಟ್ ನನಗೆ ಬೇಕು ಅಂತಾರೆ ಕೀರ್ತಿನ. ಅವಾಗ ನೋಡ್ತಾ ಹೋಗೋದಾದರೆ ಅದರಲ್ಲಿ ಅನಿಸುತ್ತೆ, ಕೀರ್ತಿ ಅಂದರೆ ಇಲ್ಲಿ ಹುಡುಗಿ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ 3 ಪ್ರಮುಖವಾದಂಥ ನೀಡ್ಸ್ ಇರುತ್ತೆ. ಆ ನೀಡ್ಸ್ಗಳನ್ನು ನೋಡ್ತಾ ನೋಡ್ತಾ ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ ಕೊನೆಗೂ ಕೂಡ ಶಾಂತಿ ಸಿಗಬೇಕಾದ್ರೆ ಮತ್ತೆ ಒಂಟಿ ಆಗಬೇಕು. ಇಲ್ಲಿ ನಾನು ಅಂದ್ಕೊಂಡೆ, ನಾನು ಅಂದರೆ ಏನು, ಅಹಮ್ಮಿಂದ ಕೀರ್ತಿ, ಸ್ವಾತಿ, ಅದೇ ಥರವಾಗಿ ರತಿ, ಎಲ್ಲವೂ ಇಂದನೂ ಬೀಳ್ತಾ ಮನುಷ್ಯ ಏನಾಗ್ತಾನೆ ಕೊನೆಗಂತ ತೋರಿಸ್ತಾ ಹೋಗ್ತಾರೆ. ಅದಾದಮೇಲೆ ಸೂಪರ್ ಅಂತ ಬಂದು ಇಡೀ ಒಂದು ಪೊಲಿಟಿಕಲ್ ಸಿನಾರಿಯೋನೇ ಹೇಗೆ ಚೇಂಜ್ ಮಾಡ್ಬೋದು ಅಂತ ತೋರಿಸ್ತಾ ಹೋಗ್ತಾರೆ. ಆಮೇಲೆ ನೀನು ಅಂತ ಬರ್ತಾರೆ, ನಾನು ನೀನು ಅಂತ ಬರ್ತಾರೆ. ಇವರನ್ನು ನೋಡ್ತಾರೆ. ಈ ಪರ್ಸೆಪ್ಷನ್ಸ್ಗಳಲ್ಲಿ ನಾವು ನೋಡ್ತಾ ಹೋದರೆ ಇವೆಲ್ಲವೂ ನಮಗೆ ಒಂದೊಂದು ಪರ್ಸೆಪ್ಷನ್ಸ್ ಕಾಣ್ತಾ ಹೋಗುತ್ತೆ. ಅದೇ ಥರವಾಗಿ ರಾಜಕೀಯ ವಿಚಾರಕ್ಕೆ ಬಂದಾಗಲೂ ಕೂಡ ಒಂದು ಕಡೆ ರಾಜಕೀಯ ಅಂತಾರೆ, ಇನ್ನೊಂದು ಕಡೆ ಸಮಾಜ ಸೇವೆ ಇರುತ್ತೆ, ಮತ್ತೊಂದು ಕಡೆ ಪ್ರಜಾಕೀಯ ಅಂತ ಹೊರಡ್ತಾರೆ. ಇವ್ರು ಯಾರಪ್ಪ ಇವರು? ಪರ್ಸೆಪ್ಷನಲ್ಲೇ ನಮಗೆ ಹೀಗೆ ಅನ್ನಿಸ್ತಾ ಇದೆ, ರಿಯಾಲಿಟಿಯಲ್ಲಿ ಏನಿದ್ದಾರೆ ಸರ್? ನಮ್ಮ ಪರ್ಸೆಪ್ಷನ್ ನಾನು ನಿಮಗೆ ಹೇಳಿದೆ, ರಿಯಾಲಿಟಿ ಏನು ಸರ್? ನೀವು ಇನ್ನೊಂದು ಕಡೆ ಹೇಳ್ತಿದ್ರಿ, ದೇಶ ನನಗೇನು ಮಾಡಿದೆ ಅಂತ ನಾವು ಕೇಳಬಾರ್ದು, ದೇಶಕ್ಕೆ ನಾವೇನು ಕೊಟ್ಟಿದ್ದೀವಿ ಅಂತೇಳಿ ಮೋದಿ ಹೇಳ್ತಾ ಇರ್ತಾರೆ ಅಂತೇಳಿ ಒಂದು ಕಡೆ ನೀವು ಹೇಳ್ತಿದ್ರಿ. ಮೋದಿಯವರ ಆ ಥಾಟ್ ಪ್ರೊಸೆಸ್ ಏನಿದೆ, ಆ ಥರ ಥಾಟ್ ಪ್ರೊಸೆಸ್ ನೀವು ಅದರಿಂದ ಇನ್ಸ್ಪೈರ್ ಆಗಿದ್ದ ಅಥವಾ ಅದರಿಂದ ಇನ್ನೂ ಚೆನ್ನಾಗಿ ಆಗ್ಬೋದಿತ್ತದು ಅನ್ನೋದ್ರಲ್ಲಿ ಏನಾದರೂ ಥಾಟ್ಸ್ ಇದ್ದಾವೆ ಅಂದರೆ? ಯಾಕಂದರೆ ನಿಮ್ಮ ಪ್ರಜಾಕೀಯ ಥಾಟ್ ಹುಟ್ಟುವಂಥ ರೀತಿಗಳ ಹತ್ರ ಬರ್ತಾ ಇರೋವಂಥದ್ದು. ಇಲ್ಲ, ನಾನು ಆ ಥರನೇ ಒಂದು ಇದರಲ್ಲಿ ಯೋಚನೆ ಮಾಡಿದ್ದೀನಿ. ಏನು ಹೇಳಿ, ಇಸ್ ಎ ಪ್ರೋಸೆಸ್ ಅಲ್ವಾ? ಯಾವುದೇ ಆದರೂ ಕೂಡ ಏನೋ ದಡಾರಂತ ಯಾವುದು ಓವರ್ನೈಟ್ ಆಗಲ್ಲ, ಎಲ್ಲವೂ ಅದೊಂದು ಟೈಮ್ ತೊಗೊಳತ್ತೆ. ನನಗೆ ಏನೇನೋ ಆಸೆಗಳಿತ್ತು, ಈ ಥರ ಆದರೆ ಚೆನ್ನಾಗಿರುತ್ತೆ, ಆ ಥರ ಆದರೆ ಚೆನ್ನಾಗಿರುತ್ತೆ. ಯಾರೋ ಬಂದಾಗ ಏನೋ ಬದಲಾವಣೆ ಆಗುತ್ತೆ ಅಂತ, ಆಮೇಲೆ ಇಲ್ಲ ಇದು ಇನ್ನೂ ಆಗಬೇಕು ಅಂತ ಅನ್ಸೋದು. ಅರೆ ಯಾಕೆ ಆಗ್ತಿಲ್ಲ ಅಂತಲೂ ನಾನು ಇದು ಮಾಡಿದ್ದೀನಿ. ಇಲ್ಲಿ ಪ್ರಾಬ್ಲಮ್ ಇದಿದೆ, ಅದಕ್ಕೋಸ್ಕರ ಆಗ್ತಿಲ್ಲ, ಇದಕ್ಕೆ ಸೊಲ್ಯೂಷನ್ ಎಲ್ಲಿದೆ. ಕೊನೆಗೆ ಹುಡುಕಿ ಹೋದಾಗ ಕೊನೆಗೆ ವಾಪಸ್ ನನಗೇ ಬಂತು, ನಾನು ಯಾವ ರೀತಿ ವೋಟ್ ಮಾಡ್ತಿದ್ದೀನಿ, ನಾನು ಯಾವುದಕ್ಕೆ ವೋಟ್ ಮಾಡ್ತಿದ್ದೀನಿ, ನಾನು ಯಾಕೆ ಪ್ರಭಾವಿತನಾಗ್ತಿದ್ದೀನಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ, ನಾನು ಯಾಕೆ ಒಬ್ಬರು ಜೋರಾಗಿ ಮಾತಾಡ್ತಿದ್ದಂಗೆ ಪ್ರಭಾವಿತನಾಗ್ತೀನಿ, ನಾನು ಯಾಕೆ ಥಾಟ್ನ ಕಟ್ ಮಾಡ್ಕೊಂಬಿಡ್ತೀನಿ. ಅಲ್ಲಿ ನಾನು ಏನಾರ ಚೆನ್ನಾಗಿ ಮಾತಾಡ್ಕೊಳ್ಳೆ, ನೀವು ವಿಚಾರ ಕಟ್ ಮಾಡಿ ಎಲ್ಲ ಚೆನ್ನಾಗಿದೆ ಅನ್ನೋದು ಒಂದು. ನೀವು ಅದನ್ನು ಇನ್ನೊಂದು ಸ್ವಲ್ಪ ಏನು ಹೇಳಿ ಎನ್ಕ್ವೈರಿ ಮಾಡಿಕೊಂಡು ಕರೆಕ್ಟಾ, ಇವ್ರು ಹೇಳ್ತಿರೋದು ಕರೆಕ್ಟಾ, ಆಗುತ್ತಾ? ಸೊ ಆ ಹುಡುಕಾಟ ಇದೆಯಲ್ಲ, ಆ ಒಂದು ಎನ್ಕ್ವೈರಿ ಇದೆಯಲ್ಲ, ಅದನ್ನು ಒಂದು ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಬಿಡುತ್ತದು. ಸೊ ಆ ಒಂದು ದಾರಿಯಲ್ಲಿ ಆ ಎನ್ಕ್ವೈರಿ ಮಾಡ್ತಾ ಹೋದಾಗಲೇ ನನಗನ್ಸಿದ್ದು, ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಇರಬಾರ್ದು, ಪ್ರಜಾಕೀಯ ಬರಬೇಕು, ಸಂಪೂರ್ಣ ಪ್ರಜೆಗಳಿಗೆ ಒಂದು ಏನೋ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಪವರ್ ಅವ್ರ ಕೈಲಿ ಕೊಡೋ ಅಂಥದ್ದು ಒಂದು ಲೆವೆಲ್ಗೆ ಮಾಡ್ಬೋದು ಅಂತ ಅನಿಸ್ತು. ಸೊ ಅದರದ್ದೇ ಪ್ರಯತ್ನ ಅಷ್ಟೇ. ನೀವು ಪ್ರಯತ್ನ ಶುರು ಮಾಡ್ತೀರಿ. ಈಗ ನಾವು ಬುದ್ಧಿವಂತ ಅಂತ ಏನು ಹೇಳ್ತೀವಿ, ಬಟ್ ನಿಮಗೇನೆ ಒಂದು ವಾಸ್ತವದ ಅನುಭವವನ್ನು ಕೊಟ್ಬಿಟ್ರೆ ಒಂದಿಷ್ಟು ಜನ ಅಂತೇಳಿ. ಯಾಕಂದರೆ ನಿಮ್ಮ ಹೆಸರನ್ನು ಬಳಸ್ಕೋತಾರೆ, ನೀವು ಅದಕ್ಕೆ ಎಫರ್ಟ್ ಹಾಕ್ತೀರಿ, ನೀವು ಒಂದು ಕನಸುಗಳನ್ನು ಬಿತ್ತೀರಿ, ಕೊನೆಗೆ ಆ ಪಕ್ಷದಲ್ಲಿ ಟಿಕೆಟ್ಗಳನ್ನ ಅಥವಾ ಯಾರಿಗೆ ನೀವು ಅವಕಾಶ ಕೊಡಬೇಕು ಅಂತ ಬರುತ್ತೆ, ಅಲ್ಲಿ ಮತ್ತೆ ಆಟಗಳು ಶುರು ಆಗ್ಬಿಡ್ತವೆ. ಅದರಿಂದ ನೀವು ಹೊರಗಡೆ ಬರಬೇಕಾಗುತ್ತೆ. ಇಲ್ಲ, ಖಂಡಿತ ದಟ್ ಈಸ್ ದ ಪ್ರೋಸೆಸ್ ನಾನು ಹೇಳ್ತಿರೋದು. ದಟ್ ಈಸ್ ದ ಬ್ಯೂಟಿ ಆಫ್ ಲೈಫ್. ಅಲ್ಲೇನೋ ಪ್ರಾಬ್ಲಮ್ ಆಗುತ್ತೆ, ಇನ್ನೊಂದೇನೋ ಹುಡ್ಕೊತೀವಿ. ನಾನೇ ಒಂದು ಪಕ್ಷ ಮಾಡಿದೆ, ಅಲ್ಲಿ ಟಿಕೆಟ್ ಕೊಡ್ಬೇಕಾದ್ರೆ ಮತ್ತೆ ಪ್ರಾಬ್ಲಮ್ ಆಯಿತು, ಇವರೆಲ್ಲ ಒಳಗೆ ಕೊಟ್ಕೊತೀರ ಅಂತ. ಅದಕ್ಕೆ ಸೊಲ್ಯೂಷನ್ ಏನಂತ ಹುಡುಕಿದೆ. ನಾನು ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳಿಲ್ಲ, ಯಾವನೋ ಹೇಳ್ತಾನೆ ಹಂಗೆಲ್ಲ ಮಾಡೋಕ್ಕಾಗತ್ತಾ ಅಂತ. ಕರೆಕ್ಟ್ ಅಲ್ಲ, ಹೌದಲ್ವಾ? ನಾವೇ ಇಲ್ಲಿ ಕೂತ್ಕೊಂಡು ನಾವು ಏನೇ ಮಾಡಿದ್ರೂ ಕೂಡ
ಕೊನೆಗೆ ನಾನೇ ಇನ್ಫ್ಲೂಯೆನ್ಸ್ ಆಗ್ಬಿಡ್ಬೋದಲ್ವಾ? ಯಾರೋ ನೀವೇ ನನ್ನ ಫ್ರೆಂಡ್ ಬಂದು ಹೇಳಿರಿ, ನೋಡಿ ಸರ್ ಇವ್ರು ಚೆನ್ನಾಗಿ ಮಾಡ್ತಾರೆ, ಅವ್ರಿಗೆ ಕೊಡಿ ಅಂದರೆ ನಾನು ಇನ್ಫ್ಲೂಯೆನ್ಸ್ ಆಗ್ಬೋದು. ಇದಕ್ಕೆ ದಾರಿ ಏನು? ಜನಗಳ ಹತ್ರನೇ ಕಳಿಸ್ಬೇಕು ಇವ್ರನ್ನ ಅಂತ, ಜನಗಳ ಹತ್ರನೇ ಸೆಲೆಕ್ಟ್ ಮಾಡಿ ನೀವೇ ಅಂತ. ಸೊ ಅದೇನು ಹೇಳಿ, ಆಮೇಲೆ ಜನಗಳು ಸೆಲೆಕ್ಟ್ ಮಾಡೋಕೆ ಏನು ಮಾಡಿದ್ರು ಅಂದರೆ ಕೆಲವರು ಸೈನ್ ಮಾಡೋರು, ಕೆಲವರು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ, ಆ ಥರ ಅದು. ಕೊನೆಗೆ ಅಲ್ಲೂ ಕೂಡ ಮತ್ತೆ ಸ್ಟಾರ್ಟ್ ಆಯಿತು. ಏನು ಹೇಳಿ, ಏನೋ ಬರ್ಕೊಂಬರೋದು, ಒಂದು 50 ಸೈನ್ ತರೋದು, 100 ಸೈನ್ ತರೋ, ಸರ್ ಇವರೆಲ್ಲ ನಾನು ಸಪೋರ್ಟ್ ಮಾಡಿದ್ದಾರೆ ಅಂತ. ಇನ್ನೊಬ್ಬರು ಬರೋರು, ಅವನೊಂದು 200 ಸೈನ್ ತರೋನು, ಸರ್ ನನಗೆ 200 ಜನ ಸಪೋರ್ಟ್ ಮಾಡಿದ್ದಾರೆ ಅಂತ. ಫೋನ್ ಮಾಡಿ ನೋಡ್ರೆ ಅಲ್ಲಿ ಯಾರೂ ಇರ್ತಿರ್ಲಿಲ್ಲ. ಸೊ ಇವನು ಅವನ ಮೇಲೆ ಬ್ಲೇಮ್ ಮಾಡೋನು, ಸರ್ ಅವ್ನು ಎಕ್ಸ್ಟ್ರಾ ಸೈನ್ ಹಾಕ್ಸಿಯಾನ ಸರ್, ಅವರೆಲ್ಲ ಯಾರೂ ಇಲ್ಲವೇ ಇಲ್ಲ ಅಲ್ಲಿ, ಸುಮ್ಮನೆ ಇವನೇ ಸೈನ್ ಹಾಕ್ಕೊಂಬಂದಿಯಾನೆ ಅಂತ. ಅದು ಮತ್ತೆ ಪಾಠನೇ. ಬ್ಲೇಮ್ ಮಾಡಲ್ಲಿ ನಿಲ್ಲಿಸ್ಬಿಡ್ಬೋದು. ಎರಡನೇದು ಅದೇ ಪಾಠ ತೊಗೊಂಡಾಗ ಅವಾಗ ನಾನು ಇನ್ನೊಂದು ಆ್ಯಪೇ ಮಾಡ್ಬೋಣ, ಇದಕ್ಕೆ ಅಲ್ಲೊಂದು ಪಾರದರ್ಶಕತೆ ತರೋಣ, ನಿಜವಾಗ್ಲೂ ಒಬ್ಬನೇ ವೋಟ್ ಮಾಡಬೇಕು, ಒಬ್ಬನೇ ಇದು ಮಾಡಬೇಕು, ಅವನಿಗೆ ರೇಟ್ ಕೊಡಬೇಕು ಅಂತಲೇ ಒಂದು ದ ರಿಯಲ್ ಪ್ರಜಾಕೀಯ ಅಂತ ಮಾಡಿ ಇದು ಮಾಡಿರೋದು. ಸೊ ನೀವು ರಿಯಲ್ ಪ್ರಜಾಕೀಯದ ಥಾಟನ್ನು ಹೇಳೋವಂಥ ಸಂದರ್ಭದಲ್ಲಿ ನಮಗೊಂದು ಅನ್ಸುತ್ತೆ ಸರ್, ನಾವು ಹೇಗೆ ನೋಡ್ತಾ ಬರ್ತಿರ್ತೀವಿ ಅಂದರೆ, ನಾವು ಇತಿಹಾಸವನ್ನು ನೋಡ್ತಾ ಬಂದರೂ ಕೂಡ ಒಂದು ಶಾಂತಿಯಿಂದ ಸ್ವತಂತ್ರವನ್ನು ಕೊಡಬೇಕು ಅಂಥೇಳಿ ಯಾರೇ ಭಾಷಣ ಮಾಡಿದರೂ ಯಾರೂ ನಂಬ್ತಾ ಇರಲಿಲ್ಲ ಅನಿಸುತ್ತೆ. ಒಂದು ಫೇಸ್ ಸಿಗುತ್ತೆ ಅಲ್ಲಿ, ಒಂದು ಗಾಂಧಿ ಅನ್ನೋ ಒಂದು ಮಹಾತ್ಮ ಗಾಂಧಿ ಆಗ್ತಾರೆ, ಗಾಂಧಿ ಅನ್ನೋ ಒಂದು ಫೇಸ್ ಸಿಗುತ್ತೆ, ಫೈಟ್ ಮಾಡ್ಕೊಂಬರ್ತಾರೆ. ಒಂದು ಸ್ವತಂತ್ರ ಸಿಗೋದಕ್ಕೆ ಒಂದು ದೊಡ್ಡದಾದಂಥ ಪಾತ್ರವನ್ನು ಗಾಂಧಿ ಕೂಡ ವಹಿಸ್ತಾರೆ. ಅವರಿಗೆ ಅವ್ರದ್ದೇ ಆದ ದೊಡ್ಡ ಫಾಲೋವರ್ಸ್ ಇರ್ತಾರೆ, ಅವ್ರು ಹೇಳಿದರೆ ಕೇಳೋದಕ್ಕೆ ರೆಡಿ ಆಗುವಂಥವ್ರು ಇರ್ತಾರೆ. ಇನ್ನೊಂದು ಕಡೆ ಕ್ರಾಂತಿ ಬರುತ್ತೆ, ಸುಭಾಷ್ ಚಂದ್ರ ಬೋಸ್ ಅವರನ್ನು ನಾವು ಇವತ್ತು INA ಬಗ್ಗೆ, ಇಂಡಿಯನ್ ನ್ಯಾಷನಲ್ ಆರ್ಮಿ ಬಗ್ಗೆ ಹೇಳೋದಾದ್ರೆ ಸುಭಾಷ್ ಚಂದ್ರ ಬೋಸ್ ಹೆಸರನ್ನ ಹೇಳ್ತೀವಿ. ಅಲ್ಲಿ ಒಂದು ದೊಡ್ಡ ಫೋರ್ಸನ್ನು ತಂದು ಕೊಡ್ತಾರೆ. ಆದರೆ ಈಗ ನಾವು ಪ್ರಜಾಕೀಯ ಅಂತ ಬಂದಾಗ ಫೋರ್ಸ್ ಆಗುವಂಥವ್ರು ನೀವು ಆಗಬೇಕು ಅಂತ ನೀವು ಹೇಳ್ತೀರಿ. ಆದರೆ ಜನರಿಗೆ ಅಲ್ಲಿ ಬಂದು ನನಗೆ ಇದನ್ನು ಮಾಡಿ ತೋರಿಸಿ ಪ್ರೂವ್ ಮಾಡೋಂಥವ್ರು ಬೇಕು ಅಂತ ಕೇಳಿ. ಒಂದು ನಿಮಿಷ ಇಲ್ಲೊಂದು ಹೇಳ್ತೀನಿ ಕೇಳಿ. ಓಕೆ, ಅಲ್ಲಿಗೆ ನಿಲ್ಬೇಡಿ, ಓಕೆನಾ? ಒಬ್ಬರು ಬಂದರು ಏನೋ ಮಾಡಿದ್ರು, ಇನ್ನೊಬ್ರು ಬಂದರು ಏನೋ ಮಾಡಿದ್ರು, ಮತ್ತವ್ರು ಮೂರನೇವ್ರು ಬಂದೇ ಏನೋ ಮಾಡಬೇಕು ಅನ್ನೋದು ಒಂದು. ಸಂವಿಧಾನ ಯಾಕೆ ಬಂತು ಅವಾಗ? ಸಂವಿಧಾನದಡಿಲಿ ಈ ದೇಶ ನಡಿಬೇಕು ಅಂತ ಯಾಕೆ ಬಂತು? ಅಲ್ಲೊಬ್ಬ ವ್ಯಕ್ತಿ ಯಾಕೆ ಬರಲಿಲ್ಲ? ಈ ವ್ಯಕ್ತಿ ಕೇಳ್ಕೊಂಡು ಎಲ್ಲ ಮಾಡ್ರಪ್ಪ ಅಂದರೆ ಡಿಕ್ಟೇಟರ್ಶಿಪ್ ಬರ್ಬೋದಾಗಿತ್ತು. ಅಲ್ಲಿ ಯಾಕೆ ವಿಚಾರಗಳು ಬಂತು? ಅದನ್ನೇ ಯಾಕೆ ಯೋಚನೆ ಮಾಡಲ್ಲ ನೀವು? ವಿಚಾರ ತಾನೇ ಅದು. ಇದಕ್ಕೆ ಆನ್ಸರ್ ಮಾಡಿ. ಖಂಡಿತವಾಗಿ ವಿಚಾರ. ಗಾಂಧಿ ಎಕ್ಸಾಂಪಲ್ ಕೊಟ್ಟರೆ, ಸುಭಾಷ್ ಚಂದ್ರ ಬೋಸ್ ಅವರು, ನಾನು ಸಂವಿಧಾನದ ಎಕ್ಸಾಂಪಲ್ ಕೊಡ್ತೀನಿ. ಬಟ್ ಅದೇ ಸಂವಿಧಾನನೇ ಒಂದು ಸಿಸ್ಟಮ್ ಅನ್ನು ಮಾಡಿದೆ. ಒಬ್ಬ ರಾಷ್ಟ್ರಪತಿ ಇರ್ತಾರೆ, ಒಬ್ಬ ಪ್ರಧಾನಮಂತ್ರಿ ಎಲ್ಲ ಮಾಡಿದೆ. ಬಟ್ ಸಂವಿಧಾನನೇ ತಾನೇ ಮಾಡಿರೋದೆಲ್ಲ. ಅದಕ್ಕೊಂದು ಸ್ಟ್ರಕ್ಚರ್ ಇದೆ, ವಿಚಾರಗಳಿದಾವೆ. ಹೌದು, ಕರೆಕ್ಟ್ ಅಲ್ವಾ? ಮತ್ತೆ ಇದಾವೆ. ಆದರೆ ಈಗ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಒಂದು ಥಾಟ್ ಪ್ರೊಸೆಸ್, ಒಂದು ಪ್ರಜಾಕೀಯ ಅನ್ನುವಂಥ ಒಂದು ಕಾನ್ಸೆಪ್ಟ್ ಆಗಿ ಬಂದಿರುವಂಥದ್ದು. ಅದು ಇವತ್ತು ಸಾಕಷ್ಟು ಜನರಿಗೆ ಗೊತ್ತಿದೆ, ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದರೆ ಅದು ಇನ್ನೂ ಒಂದು ರೆವಲ್ಯೂಷನ್ ಲೆವೆಲಿಗೆ ಹೋಗೋಕೆ ಆಗ್ತಿಲ್ವಾ ಅಥವಾ ಹೋಗಿದೆಯಾ? ನಿಮಗೆ ಅದನ್ನು ನೀವು ನೋಡಿದಾಗ ಹೇಗೆ ಅನಿಸುತ್ತೆ ನಿಮಗೆ? ಅಲ್ಲ, ಅದೇ ಹೇಳಿದ್ದು. ಈಗ ನಾನು ಹೇಳ್ತಿರೋದು ಮತ್ತೆ ಮಾಮೂಲಿ ನಿಮಗೆ ನನಗೆ ಬೇಕಾಗಿರೋದೇನೆ ಹೇಳ್ತಿರೋದು ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಏನು ಹೇಳ್ತಿಲ್ಲ. ಪ್ರಜಾಪ್ರಭುತ್ವ ಅಂದ್ರೇನು? ಪ್ರಜೆಗಳೆಲ್ಲರೂ ಪ್ರಭುಗಳಾಗುವಂಥ ಒಂದು ಸಿಸ್ಟಮ್ ಅದು ಅಲ್ವಾ? ನೀವು ವೋಟ್ ಮಾಡಿ ಒಬ್ಬ ರೆಪ್ರೆಸೆಂಟೇಟಿವ್ ಕಳಿಸು ಅನ್ನೋದೇ. ಅಲ್ಲಿ ಇಂಡೈರೆಕ್ಟಾಗಿ ಏನು ಹೇಳ್ತೀನಿ ಅಂದರೆ, ನೀನಪ್ಪ ನಾಯಕ, ಯಾಕಂದ್ರೆ ನಿನ್ನ ದುಡ್ಡು ಅಲ್ಲಿದೆ, ನಿನ್ನ ದೇಶ ಇದು, ನಿನ್ನ ವಿಚಾರಗಳಿಂದ, ನಿನ್ನ ಅನುಭವದಿಂದ, ನಿನ್ನ ಇದರಿಂದ ಒಬ್ಬನ ಆರಿಸಿ ಕಳಿಸು ಅಂತ ಹೇಳ್ತಾ ಇದೆ ಅಲ್ವಾ? ಇದು ಸಿಸ್ಟಮ್ ಇರೋದು. ಬಟ್ ಅದನ್ನು ನಾವು ಹೆಂಗೆ ತೊಗೊಂಡಿದ್ದೀವಿ ನಾವು ಅಂದರೆ, ಒಬ್ಬ ಪ್ರಜೆಯಿಂದ ಒಬ್ಬ ಪ್ರಭು ಆಗೋದೇ ಪ್ರಜಾಪ್ರಭುತ್ವ ಅಂದ್ಕೊಂಡಿದ್ದೀವಿ. ನೋಡ್ರಿ, ಮೊನ್ನೆ ಅವ್ನು ಹಿಂಗಿದ್ದ ನೋಡ್ರಿ, ಇವತ್ತು ಎಲ್ಲಿದ್ದ ನಾವು ನೋಡ್ರಿ, ಅದ್ರಿ ಪ್ರಜಾಪ್ರಭುತ್ವದ ಪವರ್ ನೋಡಿ. ಒಬ್ಬ ರಾಜನ್ ಮಾಡಿದ್ದೀವಿ ಅನ್ನೋ ಲೆವೆಲ್ಗೆ ನಾವು ಕರೆಕ್ಟ್ ಅದು ಅಂತ ಕೇಳ್ತಾರೆ. ಹಂಗಾಗ್ತಿದೆ. ಇನ್ನೊಂದು ಕಡೆ ಏನಾಗಿದೆ ಅಂದರೆ ಡೆನೆಸ್ಟಿಕ್ ಪ್ರಜಾಪ್ರಭುತ್ವ ಆಗ್ತಾ ಇದೆ ನಮ್ಮದು, ಡೆನೆಸ್ಟಿಕ್ ಡೆಮೋಕ್ರಸಿ ಆಗಲ್ಲ. ಅದೇ ಹೇಳಿದ್ದು ನಾನು. ಅದು ಯಾರು ಮಾಡ್ತಾ ಇರೋದು? ಆಗ್ತಾ ಇದೆ ಅಂತ ಹೇಳ್ಬೇಡಿ, ಯಾರು ಮಾಡ್ತಾ ಇರೋದು ಅದನ್ನು? ಪ್ರತಿಯೊಬ್ಬರು ಯಾರು ಅವರನ್ನ ಲೀಡರ್ ಅಂತ ಒಪ್ಕೊಳ್ತಾರೆ ಅಂತವ್ರು ಮಾಡ್ತಾರೆ. ಯಾರು? ನಾನು ಅಂತ ಹೇಳ್ಬೇಕು ತಾನೆ. ಫಸ್ಟ್ ಆಫ್ ಆಲ್ ನಾನು ಅದಕ್ಕೆ ಕಾರಣ ತಾನೆ, ನಾನು ವೋಟ್ ಹಾಕ್ತಿದ್ದೀನಿ ತಾನೆ. ಖಂಡಿತವಾಗಿ ನಾನು ವೋಟ್ ಹಾಕ್ತಿದ್ದೀನಿ. ನನ್ನ ವೋಟಿಂಗ್ ಪ್ರಿಫರೆನ್ಸ್ ಏನಿರುತ್ತೆ ಅದು ನನಗೆ ಗೊತ್ತಿರುತ್ತೆ. ಅಲ್ಲ, ಇರುತ್ತಲ್ವಾ? ಕರೆಕ್ಟ್, ಅದನ್ನು ನಾನು ಒಪ್ಕೊಬೇಕು. ನಾನು ಇದಕ್ಕೆ ಕಾರಣಕರ್ತ, ಕರೆಕ್ಟ್ ಅಲ್ವಾ? ಖಂಡಿತವಾಗಿ ಅದೇನೇ ಹೇಳ್ತಿರೋದು. ಯಾರು ಅಂಥವ್ರಿಗೆ ವೋಟ್ ಹಾಕ್ತಾರೆ, ನಮ್ಮ ಚಾಯ್ಸ್ ನಮಗಿರುತ್ತೆ. ಈಗ 4 ಜನ ಇದ್ದಾರೆ, ಇವಾಗ ನೀವೇ 4 ಜನ ಇದ್ದಾರಪ್ಪ. ನೀವು ಯಾರಿಗೆ ವೋಟ್ ಹಾಕ್ತೀರಾ ಅಂದಾಗ ಒಂದು ನನ್ನ ಥಾಟ್ ಪ್ರೊಸೆಸ್ ಸೆಟ್ ಆಗೋ ಹೇಳಿ. ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಬಂದ, ಅವ್ನಿಗೆ ಅನುಭವ ಇದೆ ಅನ್ನಿಸ್ತು, ನೀವು ವೋಟ್ ಹಾಕಿದ್ರಿ ಅನ್ಕೊಳ್ಳಿ, ಓಕೆನಾ? ಇನ್ನೊಂದು ದೊಡ್ಡ ಪ್ರಚಾರ ಬಂತು, ಒಂದು ಸೆನ್ಸೇಷನ್ ಕ್ರಿಯೇಟ್ ಆಯಿತು, ಎಲ್ಲರೂ ಅಲ್ಲಿ ನೋಡ್ತೀರಾ, ನೀವು ಆ ಕಡೆ ನೋಡ್ತೀರಾ, ವೋಟ್ ಹಾಕ್ತೀರಾ. ವಾಟ್ ಅಬೌಟ್ ನಿಮ್ಮತನ? ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ? ಯಾವ ಥರ ಇರಬೇಕು ಅನ್ನಿಸ್ತಾ ಇದೆ? ನಾನಿಲ್ಲಿ 2 ಥರವಾಗಿ ಹೇಳ್ತೀನಿ. ಒಂದು, ನನ್ನ ವೈಯಕ್ತಿಕ ವಿಚಾರ ಅಂತ ಬಂದಾಗ ನಾನು 100% ನನಗೆ ಕನ್ವಿಕ್ಷನ್ ಇದ್ರೆ ಮಾತ್ರ ನಾನು ಹಾಕ್ತೀನಿ. ಏನದು ಕನ್ವಿಕ್ಷನ್? ನನ್ನ ಥಾಟ್ ಪ್ರೊಸೆಸ್ಸಿಗೆ ಸೆಟ್ ಆಗ್ತಾ ಇದೆ. ನನ್ನ ಫ್ಯೂಚರ್ಸ್ ಏನಿದೆ, ನನಗೆ ಬೇಕಾಗಿರುವಂಥ ಫ್ಯೂಚರನ್ನು ಇವ್ರು ಕಟ್ಕೊಡ್ಬೋದಾ? ನನ್ನ ದೇಶ ಸುಭದ್ರ, ನನ್ನ ದೇಶ ಬೆಳವಣಿಗೆ. ಒಂದು ನಿಮಿಷ, ಒನ್ ಬೈ ಒನ್ ಕೇಳೋಣ. ನೀವು ಯುವಕರಿದ್ದೀರಿ, ಅದಕ್ಕೋಸ್ಕರ ನನ್ನ ಭವಿಷ್ಯನ ಇವ್ರು ಕಟ್ಕೊಡ್ಬೋದಾ? ಅದು ಕರೆಕ್ಟಾ? ಅದಕ್ಕೆ ಅವಕಾಶವನ್ನು ಮಾಡ್ಕೊಡ್ಬೋದು. ನನ್ನ ಭವಿಷ್ಯ ನಾನೇ ಕಟ್ಕೋತೀನಿ. ಯಾವ ಥರ?
ಅದನ್ನು ಕೇಳ್ಕೊಳ್ಳಿ. ಯಾವ ಥರ ನನ್ನ ಭವಿಷ್ಯನ ಕಟ್ಕೊಳ್ಳೋಕೆ ಇವ್ರು ಅವಕಾಶ ಯಾವ ಥರ ಮಾಡಿಕೊಡ್ತಾರೆ, ಒಂದು ಸರಿಯಾದ ರೀತಿಯಲ್ಲಿ ಅವರು ಕರಪ್ಷನ್ ಫ್ರೀ ಆಡಳಿತವನ್ನು ನಡೆಸುವ ಯಾವ ಥರ ಕರಪ್ಷನ್ ಫ್ರೀ ಯಾವ ಥರ ಕೇಳಿ. ಒಂದೊಂದೇ ಕೇಳ್ಕೊಂಡು ಹೋಗ್ಬೇಕು ನಾವು, ಅಲ್ಲಿ ನಿಂತ್ಕೊಂಡ್ಬಿಡ್ಬಾರ್ದು. ಇಟ್ ಈಸ್ ವೆರಿ ಈಸಿ ಟು ಟೆಲ್ ಕರಪ್ಷನ್ಲೆಸ್ ಬರ್ಬೇಕು ನಮಗೆ ಅಂತ, ಅಲ್ಲಿಗೆ ನಿಂತು ಬಿಡ್ತೀವಿ ನಾವು, ಮತ್ತೆ ಅದರೊಳಗಡೆ ಹೋಗಲ್ಲ ವಿಚಾರ. ಹೌದು, ಥಾಟ್ ಪ್ರೋಸೆಸ್ ಶುಡ್ ಕಂಟಿನ್ಯೂ, ದೆನ್ ಇಟ್ ವಿಲ್ ಗಿವ್ ದ ಆನ್ಸರ್. ನಾವೆಲ್ಲೋ ಅಲ್ಲೇ ನಿಂತರೆ ಅಷ್ಟಕ್ಕೆ ನಿಂತ್ಕೊಂಡು ಬ್ಲೋಯ್ಕೊಂಡು ಕೂತಿರ್ತೀವಿ, ಸರ್ ಎಲ್ಲ ಕರಪ್ಟ್ ಸರ್, ಇವರೆಲ್ಲ ಸರಿ ಇಲ್ಲ, ಅದಕ್ಕೋಸ್ಕರ ಸರಿ ಇಲ್ಲ ಸರ್ ದೇಶ ಅಂತ. ಮತ್ತೆ ಕ್ವಶನ್ ಕೇಳಿ, ಏನು ಕರಪ್ಷನ್ ಯಾಕೆ ಬಂದಿದೆ, ವೈ? ಲೀಡರ್ ಈಸ್ ಅ ಮಿರರ್ ಆಫ್ ಸೊಸೈಟಿ. ಸೊಸೈಟಿ ಆಗಿದೆ, ಆ ಥರ ಒಬ್ಬ ಲೀಡರ್ ಹುಡ್ಕೊಂಡಿರ್ತಾನೆ. ಅಲ್ಲ ಅಂದರೆ ನಾವೇ ಕರಪ್ಟ್ ಆಗಿದ್ದೀವಿ 100%, ಐದರ್ ಥಾಟ್ ಆರ್ ಮನಿ. ಅಲ್ಲಲ್ಲ, ಯಾವ ಥರ ಕರಪ್ಟ್ ಆಗಿದ್ದೀವಿ ನಾವು? ಎಲೆಕ್ಷನ್ ಸಿಸ್ಟಮಲ್ಲಿ ಕರಪ್ಟ್ ಆಗ್ತಾ ಇದೀವಿ ನಾವು, ವೋಟರ್ಸ್. ಹೌದು, 100%. ಯಾಕಂದ್ರೆ ಕೆಲವೊಂದಿಷ್ಟು ಜನ ಜಾತಿ ನೋಡ್ಕೊಂಡು ಹಾಕುವಂಥವ್ರು ಇದ್ದಾರೆ, ಹೇಳಿ ಅಲ್ವಾ? ಕೆಲವೊಂದಿಷ್ಟು ಜನ ದುಡ್ಡನ್ನು ಇಸ್ಕೊಂಡು ಹಾಕುವಂಥವ್ರು ಅಲ್ವಾ? ಇದ್ದಾರೆ, ಹಾಂ. ಕೆಲವೊಂದಿಷ್ಟು ಜನ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಯಾರೋ ಬಂದ, ನಾನು ಹೋಗಿ ಓಟ್ ಹಾಕ್ತೀನಿ ಅನ್ನೋಂಥವ್ರು ಇದ್ದಾರೆ. ಅದೇ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಬಂದ, ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಆಯ್ತು ಅಂದ್ರೆ ಓಟ್ ಹಾಕ್ತೀವಿ. ಯಾಕಂದ್ರೆ ಪ್ರತಿಯೊಂದು ದುಡ್ಡು ಅವ್ನು ಇನ್ವೆಸ್ಟ್ ಮಾಡಿದಾನಂದ್ರೆ ರಿಟರ್ನ್ಸ್ ನೋಡಿ. ಕರೆಕ್ಟ್. ಇಲ್ಲಿ ನಿಮಗೇನು ಬೇಕು, ನಿಮ್ಮತನ ಏನು, ನಿಮಗಿದು ಮೂರು ಕರೆಕ್ಟಾ, ಕರೆಕ್ಟ್ ಅಲ್ವಾ, ಫಸ್ಟ್ ತಿಳ್ಕೊಬೇಕು. ಯಾಕೆ ಕರೆಕ್ಟ್ ಅಲ್ಲ? ಖಂಡಿತವಾಗಿಯೂ ಕರೆಕ್ಟ್. ಯಾಕೆ ಕರೆಕ್ಟ್ ಅಲ್ಲ? ಯಾಕಂದ್ರೆ ಇದು ನನ್ನ ಇಂಡಿವಿಜುವಾಲಿಟಿ ಮೇಲೆ ಇರುತ್ತೆ, ನಾನು ಹೋಗಿ ಓಟನ್ನು ಹಾಕಬೇಕು. ಹೌದೌದು, ನೀವೇ ಅದು ಒಳಗಡೆ ಬರುವಂತ ಸ್ಫೂರ್ತಿ ಅಲ್ಲ. ಕರೆಕ್ಟ್. ಅಲ್ಲೂ ಮತ್ತೆ ವಾಪಸ್ ಅಲ್ಲೂ ಇನ್ನೊಂದು ಕ್ವಶನ್ ಇದೆ, ನಿಲ್ಲಲ್ಲ ಅದು. ಈಗ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗ್ತಿದೆ, ನಾನು ಓಟ್ ಹಾಕ್ತೀನಿ, ಅದು ತಪ್ಪು ಅಂದ್ರೆ ಯಾಕೆ? ಈಗ ನಾನು ಅದೇ ತರವಾಗಿ ಒಂದು ಇನ್ಫ್ಲೂಯೆನ್ಸ್ ಆಗಿ ಓಟ್ ಹಾಕ್ತೀನಿ ಅಂತ ಇಟ್ಕೊಳ್ಳಿ. ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀರಾ, ನನ್ನ ಮೈಂಡ್ ಅನ್ನ ನೀವು ಚೇಂಜ್ ಮಾಡೋದ್ರೆ ಹೇಗೆ ಮಾಡ್ತೀರಾ? ಈಗ ನನ್ನ ತರವಾಗಿ ನೂರಾರು ಜನ, ಕೋಟಿ ಜನ ಇರ್ತಾರೆ, ಅಲ್ಲಲ್ಲ, ಇದನ್ನೊಂದು ಥಾಟ್ ಪ್ರೊಸೆಸ್ ಅನ್ನು ನೀವು ಹೇಗೆ ಚೇಂಜ್? ಅಲ್ಲ, ಈ ಕ್ವಶನ್ಗೆ ಆನ್ಸರ್ ಮಾಡಿ, ಅಲ್ಲೇ ಚೇಂಜ್ ಆಗತ್ತೆ ನೋಡಿ. ನಾನು ಇವಾಗ 3 ಹೇಳಿದ್ರಿ, ನೀವು ಏನೋ ವಂಶ ಪಾರಂಪರ್ಯವಾಗಿ ಅವ್ರು ಬಂದರೆ ನಾನು ಸರಿ ಇಲ್ಲ ಅಂದ್ರಿ. ಹೌದು, ಓಕೆನಾ? ಎರಡನೇದು ಇನ್ನೊಂದೇನು ಹೇಳಿದ್ರಿ? ಕರಪ್ಷನ್. ಕರಪ್ಷನ್ ಇದೆ, ನಾನು ಓಟ್ ಹಾಕ್ಬಾರ್ದು ಅಂದ್ರಿ. ಒಂದೊಂದೇ ತಗೊಳ್ಳೋಣ. ಈಗ ವಂಶ ಪಾರಂಪರ್ಯ ಬಂದರೆ ಓಟ್ ಹಾಕ್ಬಾರ್ದು ಅಂತ. ವಂಶ ಪಾರಂಪರ್ಯವಾಗಿ ಯಾವುದೂ ಉಳಿದಿಲ್ಲ. ನೆಪೋಟಿಸಮ್ ಅನ್ನೋದು ಮಾತಾಡೋಕ್ಕೆ ಚೆನ್ನಾಗಿದೆ ಅಷ್ಟೇ, ಕರೆಕ್ಟ್ ಅಲ್ವಾ? ಯಾಕಂದರೆ ಇವತ್ತು ಅಣ್ಣವ್ರ ಮಗ ಶಿವಣ್ಣ ಆದರೂ ಕೂಡ ಶಿವಣ್ಣ ಅವ್ರ ಎಫರ್ಟ್ಸ್ ಎಷ್ಟಿದೆ, ಅವರ ಕಲೆ ಎಷ್ಟಿದೆ, ಅವರ ಡೆಡಿಕೇಶನ್ ಎಷ್ಟಿದೆ, ಅವ್ರು ಎಂಥ ಅದ್ಭುತವಾದ ನಟ. ಇವತ್ತು ಜನ ಅವ್ರಿಗೆ ಮನ್ನಣೆ ಕೊಟ್ಟಿದ್ದಾರೆ ಬಿಕಾಸ್ ಆಫ್ ಹಿಸ್ ಟ್ಯಾಲೆಂಟ್, ಹಿಸ್ ಹಾರ್ಡ್ ವರ್ಕ್, ಹಿಸ್ ಎಫರ್ಟ್ಸ್, ಇಟ್ಸ್ ಎನರ್ಜಿ. ಹೌದು, ಕರೆಕ್ಟ್ ಅಲ್ವಾ? ಡೌಟೇ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಅದರಿಂದ ನೆಪೋಟಿಸಮ್ ಅನ್ನೋದು ಪಕ್ಕಕ್ಕಿಡಿ. ಯಾರು ಬೇಕಾದ್ರೂ ಬರ್ಬೋದು ಇಲ್ಲಿ, ಅವ್ರವ್ರ ಕೆಪಾಸಿಟಿಗೆ ಯಾರು ಬೇಕಾದ್ರೂ ಬರ್ಬೋದು ಅಲ್ವಾ, ಮೊದಲನೇದಾಗಿ. ಹೌದು. ಸೊ ಐ ಆಮ್ ನಾಟ್ ಬ್ಲೈಂಡ್ಲಿ ಟೆಲಿಂಗ್ ಅಬೌಟ್ ನೆಪೋಟಿಸಮ್. ಎರಡನೇದಾಗಿ ಕರಪ್ಷನ್. ಕರಪ್ಟ್ ಯಾಕೆ ಆಗ್ತಿದೆ, ಯಾಕೆ ಅವ್ನು ಕರಪ್ಟ್ ಆಗ್ತಾನೆ ಕೇಳಿ, ಒಂದು ಸ್ವಲ್ಪ ಒಳಗಡೆ ಹೋಗಿ. ಯಾಕೆ ಅವ್ನು ಕರಪ್ಟ್ ಆಗ್ತಿದ್ದಾನೆ, ನಿಮ್ಗೆ ಯಾಕೆ ಆಗ್ತಿದ್ದಾನೆ ಅಂತ ಅನ್ಸುತ್ತೆ? ಕೇಳಿ. ಯಾಕಂದರೆ ಅವನು ಖರ್ಚು ಮಾಡದೆ ಇಲ್ಲಿ ಬರೋಕ್ಕೆ ಆಗದಿರೋ ವ್ಯವಸ್ಥೆ ಕ್ರಿಯೇಟ್ ಮಾಡಿದ್ದೀರಾ ನೀವು, ಕರೆಕ್ಟ್ ಅಲ್ವಾ? ಅವ್ನು ಖರ್ಚು ಮಾಡದೇ ಇದ್ರೆ ನಿಮಗೆ ಕಾಣಿಸೋದೇ ಇಲ್ಲ. ನೀವೇ ಹೇಳ್ತೀರಾ, ಏನ್ರಿ ನೀವೇನು ಮಾಡಿದ್ದೀರಾ ನಾನು ಓಟ್ ಹಾಕಲಿ? ಒಂದಷ್ಟು ಸೇವೆ ಎಲ್ಲ ಮಾಡಿ, ನೀವು ಒಳ್ಳೆ ಸಮಾಜ ಸೇವೆ ಮಾಡ್ತೀರಾ, ನೀವು ಒಳ್ಳೆ ಕೆಲಸ ಮಾಡ್ತೀರಾ ಅಂದರೆ ನಾವು ನಿಮ್ಮನ್ನು ಎಲೆಕ್ಷನಲ್ಲಿ ಗೆಲ್ಲಿಸ್ತೀವಿ ಅನ್ನೋ ಪರಿಸ್ಥಿತಿ ಬಂದಿದೆ. ಅಂದರೆ ಅವನೇನು ಮಾಡ್ತಾನೆ ಅವಾಗ? ಒಂದಷ್ಟು ದುಡ್ಡು ಇರೋನು ಬರ್ತಾನೆ, ಒಂದಷ್ಟು ತೋರಿಸ್ತಾನೆ, ನಾನು ಆ ಸೇವೆ ಮಾಡಿದ್ದೀನಿ, ಈ ಸೇವೆ ಮಾಡಿದ್ದೀನಿ, ಅಲ್ಲಿ ಇದು ಮಾಡಿದ್ದೀನಿ, ಅದು ಮಾಡಿದ್ದೀನಿ ಅಂತ ತೋರಿಸ್ತಾನೆ, ಎಲೆಕ್ಷನ್ ನಿಂತ್ಕೊಂತಾನೆ. ನೀವು ಆ ಬೇಸ್ ಮೇಲೆ ವೋಟ್ ಮಾಡ್ತೀರಿ, ಇದು ಕರೆಕ್ಟಾ? ಅವ್ನು ನಿಜಕ್ಕೂ ಸೇವೆ ಮಾಡಿದರೆ ಕರೆಕ್ಟ್. ಯಾಕಂದರೆ ಚಾಯ್ಸ್ ಅಂತ ಬಂದಾಗ ಅಲ್ಲ, ಸೇವೆ ಮಾಡ್ಕೊಂಡೇ ಇರ್ಬೋದಲ್ಲ. ಕೇಳಿ, ಎಲೆಕ್ಷನ್ಗೆ ಯಾಕೆ ನಿಂತ್ಕೊಬೇಕು? ನಿಜವಾಗ್ಲೂ ಸೇವೆಯಲ್ಲೇ ಅವ್ನಿಗೆ ಸಂತೋಷ ಅಂದರೆ ಸೇವೆ ಮಾಡ್ಬೋದು. ಆ ಆಧಾರದ ಮೇಲೆ ಎಲೆಕ್ಷನ್ ಮಾಡಿದಾಗ ಏನಾಗುತ್ತೆ, ಅವನಿಗೆ ಮಾಡೋ ತಪ್ಪು ಅಂತ ಹೇಳ್ತಿಲ್ಲ, ಅಂಥ ನಿಜವಾದ ಸೇವಕರಿಗೆ ಎಲೆಕ್ಷನ್ ನಿಲ್ಲಿಸೋದು ತಪ್ಪಲ್ಲ, ಖಂಡಿತ ಅಂಥವ್ರು ಬರಬೇಕು. ಬಟ್ ಅದೇ ಥರ ಒಬ್ಬ ಪ್ಲ್ಯಾನ್ ಮಾಡ್ಕೊಂಡು ಬಂದ ಅಂದ್ಕೊಳ್ಳಿ, ಒಂದು ಕೋಟಿ ಖರ್ಚು ಮಾಡ್ಬಿಟ್ಟು ಇಲ್ಲಿ ಬಂದರೆ ಜನ ಎಲ್ಲ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಓಟ್ ಹಾಕ್ತಾರೆ ಅಂತ ಒಬ್ಬ ಬಂದ. ಯೋಚನೆ ಮಾಡ್ಬೇಕು ತಾನೆ ನಾವು, ಕರೆಕ್ಟ್ ತಾನೆ? ಆ ಥರನೂ ಯೋಚನೆ ಮಾಡ್ಬೇಕು ತಾನೆ. ಅವಾಗ ಏನು ಮಾಡ್ತೀವಿ ನಾವು? ಇದು ಸರಿಯಲ್ಲ, ಏನು ಹೇಳಿ, ದಟ್ ಈಸ್ ನಾಟ್ ದ ಕ್ರೈಟೀರಿಯಾ ಫಾರ್ ನಾನು ವೋಟ್ ಕ್ಯಾಸ್ಟ್ ಮಾಡೋದಕ್ಕೆ. ಅದು ಕ್ರೈಟೀರಿಯಾ ಅಲ್ಲ. ವಂಶನ ಇಲ್ಲೋ ಅನ್ನೋದು ಕ್ರೈಟೀರಿಯಾ ಅಲ್ಲ. ಇನ್ನೊಂದು, ಯಾರೋ ದೊಡ್ಡ ವ್ಯಕ್ತಿ ಬಂದ, ಫೇಮಸ್ ವ್ಯಕ್ತಿ ಬಂದ, ಒಂದು ವೇವ್ ಕ್ರಿಯೇಟ್ ಆಗ್ತಿದೆ ಅನ್ನೋದು ಕ್ರೈಟೀರಿಯಾ ಅಲ್ಲ. ಯಾವುದು ಕ್ರೈಟೀರಿಯಾ ಇಲ್ಲಿ? ವಾಟ್ ಈಸ್ ದಿ ಪಾಯಿಂಟ್ ಆಫ್ ಡಿಸ್ಕಷನ್ ಅಟ್ ದಿ ಟೈಮ್ ಆಫ್ ಎಲೆಕ್ಷನ್? ಏನು ಹೇಳಿ? ನಾನು ಹೇಗೆ ಕೆಲಸ ಮಾಡ್ತೀನಿ, ನಾನು ಯಾಕೆ ಟ್ರಾನ್ಸ್ಪರೆನ್ಸಿ ತರ್ತೀನಿ, ಈಗಿರೋ ಟೆಕ್ನಾಲಜಿ ನಾನು ಹೆಂಗೆ ಯೂಸ್ ಮಾಡ್ತೀನಿ, ನಾನು ಅವ್ರಿಗಿಂತ ಬೆಟ್ರಾಗಿ ನಾನು ನಿಮ್ಮ ಹತ್ರ ಹಿಂಗೆ ಕೆಲಸ ಮಾಡ್ತೀನಿ, ನಿಮ್ಮ ಒಪಿನಿಯನ್ ನಾನು ಹೆಂಗೆ ತೊಗೊತೀನಿ, ಈ ಥರ ಒಂದು ಹಲವಾರು ವಿಚಾರಗಳು. ಇದಿಷ್ಟೇ ತಾನೇ ಕ್ರೈಟೀರಿಯಾ. ಇದು ಕರೆಕ್ಟಾ ಅಂತ ನಿಮ್ಗೆ ಕನ್ಫರ್ಮ್ ಆದ್ರ ಮೇಲೆ ಇದು ಆಶ್ವಾಸನೆ ಆಗ್ಬಿಡ್ಬಾರ್ದು. ನಾನು ಹೇಳ್ತಿರೋದು ಕೂಡ ಅಲ್ವಾ, ಇದು ಒಂದು ಆಶ್ವಾಸನೆ ಥರ ಆಗ್ಬಿಟ್ಟು ಎಲ್ಲ ಅನ್ಕಂಡೆ ಸರ್, ಆಮೇಲೆ ಅಲ್ಲಿ ಆಗಲಿಲ್ಲ ಸರ್, ಅಲ್ಲಿ ಡಿಜಿಟಲಿ. ಯಾಕಂದ್ರೆ ಆ ಥರದ ಅನುಭವಗಳಾಗಿದ್ದಾವೆ. ಎಲ್ಲೋ ಒಂದು ಆಮ್ ಆದ್ಮಿ ಪಾರ್ಟಿ ಬರುತ್ತೆ, ಇಡೀ ದೇಶದ ಯುವ ಜನತೆ ಒಂದ್ ಕಡೆ ಬೆನ್ ಮಾಡುತ್ತೆ. ಈಗ ಇಲ್ಲಿ ವಿಜಯ್ ಅವ್ರು ಬಂದಿದ್ದಾರೆ, ಸಡನ್ ಆಗಿ 2 ವರ್ಷದಲ್ಲಿ ಬಂದ್ರು. ಅಲ್ಲ ಕೇಳಿ, ಕರೆಕ್ಟ್, ನಾನು ಹೇಳ್ತಿರೋದು ಕೇಳಿ. ಈ ಥರ ನಾವೆಲ್ಲರಿಗೂ ಬ್ಲೇಮ್ ಮಾಡೋದು, ಅವ್ರು ಬಂದರು ಸರಿ ಮಾಡಿಲ್ಲ, ಇವ್ರು ಬಂದರು ಸರಿ ಮಾಡಿಲ್ಲ. ನಾವು ಸರಿ ಮಾಡ್ತೀವಿ ಅಂತ ಒಂದ್ಸತಿ ಕ್ವಶನ್ ಕೇಳ್ಕೊಂಡಿದ್ದೀರಾ?
ವೋಟರಾಗಿ ನಾನು ಕೇಳ್ತಾ ಈಗ ಒಬ್ಬ ಇಂಡಿವಿಜುವಲ್ ಆಗಿ ಒಂದು ಆನೆಸ್ಟ್ ಆಗಿ ಟ್ಯಾಕ್ಸ್ ಪೇ ಮಾಡ್ಬೋದು. ಹಾಂ, ಎರಡನೇದಾಗಿ ಅವನು ವೋಟ್ ಹಾಕೋ ಟೈಮ್ ಬಂದಾಗ ಹೋಗಿ ಇರೋದ್ರಲ್ಲೇನೆ ವೋಟ್ ಹಾಕ್ಬೋದು ಅಷ್ಟೇ. ಯಾರು ಚೆನ್ನಾಗಿದ್ದಾರೆ ಅದನ್ನ ನೋಡ್ಕೊಂಡು ಇದ್ದಿದ್ರಲ್ಲೇ, ಯಾಕಂದ್ರೆ ಇರೋಷ್ಟು ಆಪ್ಷನ್ಸ್ ಏನಿರ್ತವೆ. ಈಗ ನಮ್ಮ ಹತ್ರ 5 ಆಪ್ಷನ್ಸ್ ಇದೆ. ಒಂದು ಕಡೆ ಮಾವಿನ ಹಣ್ಣಿದೆ, ಸೇಬು ಹಣ್ಣಿದೆ, ಇನ್ನೊಂದು ಕಡೆ ಬಾಳೆಹಣ್ಣಿದೆ. ಅವು 3ರಲ್ಲಿ ನನಗೆ ಯಾವ್ದು ಇಷ್ಟ ಅದು ನಾನು ತೊಗೋಬೋದು. ನನಗೆ 4ನೇ ಹಣ್ಣು ಯಾವ್ದು ಸಿಗುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಾನು ಇವತ್ತು ಉಪವಾಸ ಕೂತ್ಕೋಬೇಕಾಗುತ್ತೆ. ನನಗೆ ಹೊಟ್ಟೆ ಹಸುವಾಗಿದೆ, ಅಟ್ಲೀಸ್ಟ್ ನಾನು ಒಂದು 3 ಹಣ್ಣಲ್ಲಿ ಒಂದು ಹಣ್ಣು ನನಗೆ ಒಳ್ಳೇದು ಅನ್ಸಿದ್ದು ನಾನು ತೊಗೋಬೋದು. ಓಕೆ, ತಗೊಂಡು ಆಪ್ಷನ್ಸ್ ಇದೆ. ಈಗ ಅದೇ ಮಾಡ್ತಿದ್ದೀರಲ್ಲ, ಹಂಗಾರೆ ಬದಲಾವಣೆ ಏನಕ್ಕೆ ಬೇಕು ನಿಮಗೆ? ಕರೆಕ್ಟಾಗಿ ಇದೆ ಹಂಗಾರೆ. ಇಲ್ಲಿ ಏನಂದರೆ ಈ ಸಿಸ್ಟಮಿಗೆ ಬಂದಾಗ ನೀವೊಂದು 4 ಆಪ್ಷನ್ ಇದೆ ನಿಮಗಿಲ್ಲಿ. ಇವನು 4 ಯೋಚನೆ ಮಾಡ್ತೀರಾ ಯಾರು ಕರೆಕ್ಟು ಅಂತ. ಒಬ್ಬನ ನೋಡ್ತೀರಾ, ಓ ಇವನು ಸಿಕ್ಕಾಪಟ್ಟೆ ಒಳ್ಳೆಯವನಪ್ಪ, ಒಳ್ಳೆ ಹೆಸರಿದೆ, ಅಭ್ಯರ್ಥಿ ಒಳ್ಳೆಯವನು ಅಂತ ಓಟ್ ಹಾಕ್ತೀನಿ. ಇನ್ನೊಂದು ಪಕ್ಷ, ಇಲ್ಲ ಈ ಪಕ್ಷ 100% ಮೆಜಾರಿಟಿ ಬರುತ್ತೆ, ಇವ್ರಿಗೆ ಹಾಕಿದ್ರೆ ಸರಿ ಅಂತ ಯೋಚನೆ ಮಾಡ್ತೀರಾ. ಇನ್ನೊಂದೇನೋ ಹೇಳ್ತಾ ಇದ್ದಾನೆ, ಇನ್ನೊಂದೇನೋ ಹೇಳ್ತಾನೆ, ಎಲ್ಲ ಕಂಪೇರ್ ಮಾಡ್ತೀರಾ ತಾನೆ. ಹೌದು, ಇದುವರೆಗೂ ಹಂಗೆ ತಾನೇ ಮಾಡಿರೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಟ್ರೆಂಡ್ ಒಂದಿದೆ ಸರ್. ನಾನು ವೋಟ್ ವೇಸ್ಟ್ ಆಗಲ್ಲ, ನಾನು ಇವ್ನು ಹಾಕಿ ಇವ್ನು ಗೆದ್ದು ಬಿಡ್ತಾನೆ ಅನ್ನೋಂಥ ಯೋಚನೆ ಮಾಡಿ ಹಾಕೋಂಥವ್ರು ತುಂಬ ಜನ. ಅಲ್ಲಲ್ಲ, ಕರೆಕ್ಟ್. ಅಂಥವ್ರಿಗೆ ಏನು ಹೇಳ್ತೀರಾ ನೀವು? ಯುವಕರಿಗೆ, ನೀವು ಯಂಗ್ಸ್ಟರ್ ಆದ್ರಿಂದ ಕೇಳ್ತಾ ಇದ್ದೀನಿ, ಅಂಥವ್ರಿಗೆ ನಿಮ್ಮ ಸಜೆಷನ್ ಏನು? ಅದನ್ನು ನೋಡಬಾರ್ದು ಅಥವಾ ಅವ್ರಿಗೆ ಇವತ್ತಿನ ಸಂದರ್ಭ ಹೆಂಗಿದೆ ಅಂದರೆ, ಬುದ್ಧಿ ಹೇಳೋಕೆ ಹೋದರೆ ಯಾರು ಕೇಳಕ್ಕೆ ರೆಡಿಲ್ಲ ಸರ್. ಬಟ್ ಅದ್ರ ಬದಲಾಗಿ ನಾನೇನು ಹೇಳ್ಬೋದು ಅಂತ ನನ್ನ ವೈಯಕ್ತಿಕವಾಗಿ, ನಿಮಗೆ ಅದು ಸರಿ ಅನ್ಸುತ್ತಾ ಯೋಚನೆ ಮಾಡಿ. ಒಬ್ಬ ಯಾರೋ ಇವತ್ತು ದೊಡ್ಡ ವ್ಯಕ್ತಿ ಬರ್ದಿರ್ಬೋದು, ಅಥವಾ ಒಂದು ಚಿಕ್ಕ ವ್ಯಕ್ತಿನೇ ಇರ್ಬೋದು, ಅಥವಾ ನಮ್ಮ ಅಕ್ಕಪಕ್ಕದವನು ಇರ್ಬೋದು, ಅವನು ಜೆನ್ಯೂನ್ ಆಗಿದ್ದಾನ ಇಲ್ವಾ ಸಾಧ್ಯ ಆದಷ್ಟು ಟ್ರೈ ಮಾಡಿ ನೋಡುವಂಥ ಪ್ರಯತ್ನ ಮಾಡಿ. ಅದು ಹೇಗೆ ಅಂತ ಜೆನ್ಯೂನ್ ಅನ್ನೋದು ಯಾವುದ್ರ ಮೇಲೆ ನೀವು ಆಧಾರದ ಮೇಲೆ ಡಿಸೈಡ್ ಮಾಡ್ತೀರಾ? ಒಂದು ಜೆನ್ಯೂನ್ ಆಗಿ ಅವನೊಂದಷ್ಟು ಸೇವೆ ಮಾಡಿದ್ದಾನೆ, ಸಮಾಜ ಸೇವೆ ಮಾಡಿದ್ದಾನೆ ಅಂದರೆ ಒಂದು ಅನಿಸುತ್ತೆ, ಇಲ್ಲಪ್ಪ ಇವನು ಒಳ್ಳೆ ದುಡ್ಡು ಮಾಡಿದ್ದಾನೆ ಅಂತ. ಅಲ್ಲೂ ಕೂಡ ಅದನ್ನೇ ಹೇಳ್ಕೊಂಡು ಬರ್ಬೋದು. ಒಬ್ಬ ದುಡ್ಡಿರೋನು ಏನು ಮಾಡ್ತಾನೆ, 1 ಕೋಟಿ ಇನ್ವೆಸ್ಟ್ ಮಾಡೋಣ, ಒಂದಷ್ಟು ಖರ್ಚು ಮಾಡಿ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡ್ಬಿಟ್ಟು ಎಲೆಕ್ಷನ್ ನಿಂತ್ಕೊಂಬೋಣ ಅಂತ ಬರ್ಬೋದು ಅಲ್ವಾ? ಅದನ್ನು ನೋಡಿದ್ದೀವಿ ನಾವು. ಅದರಲ್ಲಿ ಒಳ್ಳೆಯವರು ಬಂದಿದ್ದಾರೆ, ಅದನ್ನು ಯೂಸ್ ಮಾಡ್ಕೊಂಡಿರೋರು ಬಂದಿದ್ದಾರೆ ಅಲ್ವಾ? ಈಗ ಅದು ಕ್ರೈಟೀರಿಯಾ ಆಗಬಾರ್ದಲ್ವಾ? ನಿಜವಾಗಿ ಅನಲೈಸ್ ಮಾಡಿರಿ, ಯಾವುದು ಪಾಯಿಂಟ್ ಆಫ್ ಡಿಸ್ಕಷನ್ ಆಗಬೇಕಾಗಿರೋದು ಇಲ್ಲಿ ಎಲೆಕ್ಷನ್ ಟೈಮಲ್ಲಿ. ಈಗಿರೋ ಟೆಕ್ನಾಲಜಿಲಿ ಯಾವ ರೀತಿ ನೀನು ಟ್ರಾನ್ಸ್ಪರೆನ್ಸಿ ತರ್ತೀಯ, ನನ್ನ ಹಣ ಎಷ್ಟಿದೆ, ಸತ್ಯವಾಗಿ ಮಾತಾಡ್ತಾ ಹೋಗೋಣ. ಟ್ಯಾಕ್ಸ್ ಮನಿ ಎಷ್ಟಿದೆ, ಸಾಲ ಎಷ್ಟಿದೆ, ನಂದು ಏನೇನು ಐಡಿಯಾ ಇದೆ ನಂದು, ನಾನು ಅದನ್ನು ಯಾವ ಥರ ನಿಮಗೆ ಮುಟ್ಟಿಸ್ತೀನಿ, ನಿಮ್ಮ ಒಪಿನಿಯನ್ ನಾನು ಹೆಂಗೆ ತೊಗೊತೀನಿ, ನಿಮ್ಮ ಜೊತೆ ನಾನು ಹೆಂಗೆ ಫ್ರೀಕ್ವೆಂಟಾಗಿ ಟಚ್ಚಲ್ಲಿ ಇರ್ತೀನಿ. ಸುಮ್ಮನೆ ಹೇಳ್ಬಿಟ್ರೂ ಆಗಿಲ್ಲ, ನಾನು ನಿಮ್ಮ ಜೊತೆ ಟಚ್ಚಲ್ಲಿ ಇರ್ತೀನಿ ಯಾವ ಥರ ಅಂತ ಕೇಳಬೇಕು ನೀವು. ಏನಪ್ಪ ಪರ್ಸ್ನಲಾಗಿ ಬರ್ತೀಯ ನೀನು, ನಾನು ಎಲ್ಲೋ ರಾಯಚೂರಲ್ಲಿದ್ದೀನಿ, ನೀನು ಬೆಂಗಳೂರು ರಾಯಚೂರು ಎಷ್ಟು ಸತಿ ಓಡಾಡ್ತೀಯ, ತಿಂಗಳಿಗೆ ಎಷ್ಟು ಸತಿ ಬರ್ತೀಯ ನೀನು, ಅದೆಲ್ಲವನ್ನೂ ನಾನು ಎಕ್ಸ್ಪ್ಲೈನ್ ಮಾಡಬೇಕು, ಅದು ಕೆಲಸ ನಂದು. ಇಲ್ಲಪ್ಪ ನಾನು ಪರ್ಸ್ನಲಾಗಿ ಬಂದು ನಿಮ್ಗೆ ಮೀಟ್ ಮಾಡೋಕ್ಕಾಗಿಲ್ಲ ಅಂದರೂ ಐ ಆಮ್ ಯೂಸಿಂಗ್ ಟೆಕ್ನಾಲಜಿ, ನಾನು ವೀಡಿಯೋ ಕಾಲಲ್ಲಿ ಬರ್ತೀನಿ ನಿಮ್ಮ ಹತ್ರ, ಅಥವಾ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊತೀನಿ, ಅಥವಾ ಸೋಷಿಯಲ್ ಮೀಡಿಯಲ್ಲಿ ಬರ್ತೀನಿ, ಅಥವಾ ಡೈರೆಕ್ಟಾಗಿ ಲೈವ್ ಮಾಡ್ತೀನಿ ಇಲ್ಲಿಂದ ನಾನು ನನ್ನ ಪ್ರಾಜೆಕ್ಟ್ಗಳಿಗೆ, ಅಥವಾ ನಾನು ಇಲ್ಲಿ ಬಂದು ಇಲ್ಲಿಂದನೇ ಅಲ್ಲಿಗೆ ಲೈವ್ ಮಾಡಿ ನಾನು ಮಾತಾಡ್ತೀನಿ. ಈ ಥರ ಇರೋ ಟೆಕ್ನಾಲಜಿ ಯೂಸ್ ಮಾಡಿ ಹೌ ಟು ಇಂಪ್ರೂವ್ ಅವರ್ ಲೈಫ್, ಹೌ ಟು ಇಂಪ್ರೂವ್ ಅವರ್ ಸೊಸೈಟಿ, ಹೌ ಟು ಇಂಪ್ರೂವ್ ಎವ್ರಿಥಿಂಗ್ ಅನ್ನೋದೇ ಪಾಯಿಂಟ್ ಆಫ್ ಡಿಸ್ಕಷನ್ ಆಗಬೇಕು ತಾನೆ. ಅದನ್ನೇ ಹೇಳ್ತಿರೋದು ಅಷ್ಟೇ ನಾನು. ಅದ್ರ ಮೇಲೆ ಡಿಸ್ಕಷನ್ ಆಗಿ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ನಿಮ್ಮ ವೋಟ್ನ ಕ್ಯಾಸ್ಟ್ ಮಾಡೋ ಥರ ಬಂದರೆ ಇದೆಲ್ಲವೂ ಇರಲ್ಲ. ಆವಾಗ ನೀವು ಹೇಳ್ತಿರೋದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ, ಮೊನ್ನೆ ಈ ವೆಸ್ಟ್ ಬೆಂಗಾಲಲ್ಲಿ ಏನು ರಿಸಲ್ಟ್ ಬಂತು, ಅಲ್ಲಿ ಸುವೇಂದ್ರ ಅಧಿಕಾರಿ ಅವರು ಒಂದು ವೆಬ್ಸೈಟ್ ಮಾಡಿದ್ದಾರೆ, ಒಂದು ರಿಯಲ್ ಟೈಮ್ ಮಾಡಿದ್ದಾರೆ. ನಾನು ಏನು ಆಶ್ವಾಸನೆ ಕೊಟ್ಟಿದ್ವಿ ಅದು ಏನೇನು ಆಗ್ತಾ ಇದೆ ಅಂತ ತೋರಿಸೋ ಥರದ್ದು. ಅಂದರೆ ಈ ಥರದ್ದು ಕೆಲವು ಕಡೆ ಆಗ್ತಿದ್ದಾವೆ. ಆದರೆ ಕರ್ನಾಟಕ ಅಂತ ನಮ್ಮಲ್ಲಿ ಪ್ರಶ್ನೆಗಳು ಬಂದಾಗ ಸರ್, ಈಗ ನೆಕ್ಸ್ಟ್ ಇನ್ನು 2 ವರ್ಷ 2.5 ವರ್ಷ ಇಲ್ಲಿ ಎಲೆಕ್ಷನ್ ಬರುತ್ತೆ, 29ಕ್ಕೆ ಮತ್ತೆ ಲೋಕಸಭೆ ಬರುತ್ತೆ. ಅದಕ್ಕೆ ಇವತ್ತಿಂದ ಸಿದ್ಧತೆ ಮಾಡ್ಕೊಳ್ಳೋದಾದರೆ ಯಾರು ನಿಮ್ಮನ್ನು ಹೇಗೆ ಬರಬೇಕು, ಈ ಥಾಟನ್ನು ಹೇಗೆ ತೊಗೋಬೇಕು, ಆ ಒಂದು ಮೊಮೆಂಟಮ್, ನಾವು ಇದನ್ನು ಒಂದು ಪಕ್ಷ ಅಂತ ಕರೆಯೋದು ಬೇಡ, ಒಂದು ಮೊಮೆಂಟಮ್ ಅಂತ ಕರೆಯೋಣ. ಅದಕ್ಕೆ ಜಾಯ್ನ್ ಆಗಬೇಕಾದ್ರೆ ಏನು ಮಾಡಬೇಕು, ಅದೇ ನೋಡಿ ಮಾಡಬೇಕಾಗಿರುವಂಥದ್ದು. ಅಲ್ಲ ನೋಡಿ, ಮೊದಲನೇದಾಗಿ ಇದಕ್ಕೆ ಜಾಯಿನ್ ಆಗಬೇಕಂದ್ರೆ ಐಡಿಯಾಲಜಿಲಿ ಜಾಯಿನ್ ಆಗಬೇಕು. ಹೌದಪ್ಪ ನನಗೆ ಈ ಥರ ಬೇಕು ಅಂತ ಫಸ್ಟ್ ನಿಮ್ಗೆ ಅನ್ನಿಸ್ಬೇಕು, ಕರೆಕ್ಟ್ ಅಲ್ವಾ? ಇದುವರೆಗೂ ಇದೆಲ್ಲ ನೋಡಿದ್ದೀವಿ, ನನಗೇನೋ ಬೇರೆ ಏನೋ ಬೇಕು, ಅದು ಈ ಥರ ಬೇಕು ನನಗೆ, ಇನ್ಮೇಲೆ ನಾವು ಇದ್ರ ಬಗ್ಗೆನೇ ಮಾತಾಡಿ ವೋಟ್ ಹಾಕಬೇಕು, ನಾವು ಡಿಸ್ಕಸ್ ಮಾಡ್ಕೊಬೇಕು. ವೋಟರ್ಸ್ ಎಲ್ಲ ನಾವು ಯಂಗ್ಸ್ಟರ್ಸ್ ಎಲ್ಲ ಸೇರಿ ಕರೆಕ್ಟಲ್ಲೇನಪ್ಪ ಇದು ಕರೆಕ್ಟಾ, ನೀವು ಮತ್ತೆ ಡಿಸ್ಕಸ್ ಮಾಡಿ. ಈಗ ನಾನು ಹೇಳಿದ ಕೂಡಲೇ ಎಂಡ್ ಅಂತಲ್ಲ, ಅದು ಕರೆಕ್ಟಾ, ಇದಾಗುತ್ತಾ, ಇದಾದರೆ ಚೆನ್ನಾಗಿರುತ್ತಾ, ಈ ಸಿಸ್ಟಮಲ್ಲಿ ಬರುತ್ತಾ, ಇಲ್ಲೇನಾರ ತಪ್ಪಾಗುತ್ತಾ, ಯೋಚನೆ ಮಾಡಿ, ತಪ್ಪಲ್ಲ, ನನಗೂ ಸಜೆಸ್ಟ್ ಮಾಡಿ. ಬಟ್ ಇದಕ್ಕಿಂತ ಇದು ಕಂಪೇರಿಟಿವ್ಲಿ ಬೆಟ್ರಾ, ಈ ಥರ ಬಂದರೆ ಚೆನ್ನಾಗಿರುತ್ತೆ ಅಂತ ಡಿಸ್ಕಸ್ ಮಾಡೋಕ್ಕೆ ಇದು 4 ಜನಕ್ಕೆ ಹೇಳಬೇಕು. ಆಮೇಲೆ ಪ್ರಜಾಕೀಯ ಆ್ಯಪ್ ಅಂತ ಬಿಟ್ಟಿದ್ದೀವಿ, ಅದನ್ನು ನೋಡಿ ಅಲ್ಲಿ ವೋಟ್ರಾಗಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ಆಸ್ಪಿರೆಂಟಾಗಿ ಬರ್ಬೋದು. ಅಲ್ಲಿ ಮತ್ತೆ ಡಿಸ್ಕಷನ್ಗಳಾಗಬೇಕು ನಿಮ್ಮ ಮಧ್ಯ. ಅದೆಲ್ಲ ನನಗೆ ಕಷ್ಟ ರೀ ಅಂದರೆ ಎಗೈನ್ ನಿಮಗೆಲ್ಲ ಕೆಲಸ ಮಾಡ್ಕೊಡೋಕೆ ರೆಡಿ ಇದ್ದಾನೆ ಇವನು, ಏನು ಹೇಳಿ, ಅವ್ನು ನೀವೇನೋ ಮಾಡಲೇಬೇಡಿ ಅಂತೀಯಾನೆ. ಈಸಿ ವೇ ಈಸ್ ದಿಸ್, ಅನದರ್ ವೇ ಈಸ್ ದಿಸ್. ಸಣ್ಣ ಕೆಲಸ ನಾನು ಹೇಳ್ತಿರೋದು, ಮಿಕ್ಕಿದ್ದೆಲ್ಲ ನಾವು ಮಾಡ್ತೀವಿ, ನನ್ನ ಕೆಲಸ ನಾನು ಮಾಡ್ತೀನಿ, ಎಲ್ಲ ಮಾಡ್ತೀವಿ. ನೀವು ವೋಟ್ರಾಗಿ ಇದೊಂದು ಸಣ್ಣ ಕೆಲಸ ಮಾಡಿ, ಅಟ್ಲೀಸ್ಟ್ ಸೆಲೆಕ್ಷನಲ್ಲಿ ನೀವು ಇನ್ವಾಲ್ವ್ ಆಗಿ.
ನನಗೆ ಸೆಲೆಕ್ಷನ್ ಬಿಡಬೇಡಿ, ಯಾಕಂದರೆ ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಗೊತ್ತಿರೋನು ಯಾರೋ ಇದ್ದರೆ ನೋಡಿ, ಈ ಒಂದು ಆ್ಯಪ್ ಇದೆ, ಎಲ್ಲ ಕನೆಕ್ಟ್ ಆಗಿ ನೀವು ಅಂತ ಯಂಗ್ಸ್ಟರ್ಸ್ನ ಕಳಿಸಿ ಆ ಥರ ಕೆಲಸ ಮಾಡೋನ್ನ. ನೋಡಪ್ಪ ಈ ಥರ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡ್ತೀಯಾ, ಈ ಥರ ವರದಿ ಒಪ್ಪಿಸ್ತೀಯಾ, ಇಂಥವನ್ನ ನೀವೇ ಇದು ಮಾಡಿ ಕಳಿಸಿ, ಅಂಥವನ್ನ ಎಲೆಕ್ಷನ್ ನಿಲ್ಲಿಸಿ. ಆಮೇಲೆ ನಾವು ಕೇಳೋಣ ಹೋಗಿ, ನೋಡಪ್ಪ ನೀನು ಇದಕ್ಕೆ ಸೈನ್ ಮಾಡಿದ್ಯಾ, ಇದೇ ಥರ SOP ಇದೇ ಥರ ಮಾಡ್ತೀನಿ ಅಂತ ಹೇಳಿದ್ಯಾ, ಇದೇ ಥರ ಕೆಲಸ ಮಾಡು. ಈ ಒಂದು ಸಿಸ್ಟಮು ಇದು ದೊಡ್ಡದಾಗಬೇಕು ಅಂದರೆ ಇನ್ನೂ ಬಿಗ್ಗರ್ ವೇ ಇದೆ. ಇಡೀ ಪಕ್ಷವಾಗೆ, ಇಡೀ ಇದಾಗೆ ಏನು ಹೇಳಿ, ಇಡೀ ಸ್ಟೇಟ್ ಫುಲ್ ಈ ಥರ ಬಂತು ಅಂದರೆ ಏನೇನು ಮಾಡ್ಬೋದು ಅನ್ನೋಕ್ಕೆ ನಾನು ಹೇಳಿದ್ದೀನಿ ಅದನ್ನು. ಈಗ ಪಕ್ಕದಲ್ಲಿ ಮನೆ ನೋಡ್ತಾ ಇದ್ವಿ ರಿಸಲ್ಟ್, ತಮಿಳ್ನಾಡು ರಿಸಲ್ಟನ್ನು ನೋಡಿದ್ವಿ. ವಿಜಯ್ ಅವರು ಅಷ್ಟು ಅಭೂತಪೂರ್ವವಾಗಿ ಗೆದ್ದು ಬಂದ ಮೇಲೆ ನಿಮಗೂ ಎಲ್ಲ ಒಂದು ಕಡೆ ಅನಿಸ್ತಾ ಅಂದರೆ ನಾನು ಐ ಕ್ಯಾನ್ ಟ್ರೈ, ಜನರಿಗೆ ಒಂದು ಬದಲಾವಣೆ ಬೇಕಿದೆ, ಅವ್ರ ಥಾಟ್ ಪ್ರೊಸೆಸನ್ನು ಅಲ್ಲ, ಅವರು ಆ ಥಾಟ್ ಪ್ರೊಸೆಸನ್ನು ಅವ್ರನ್ನ ಅಲ್ಲಿ ಒಪ್ಸಗಿಸಿದ್ರಾದ್ರು ವೈ ಕಾಂಟ್ ಐ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಜನರಿಗೂ ಇದ್ರ ಬಗ್ಗೆ ಒಂದು ಹೊಸ ಥಾಟ್ ಪ್ರೊಸೆಸ್ ನಾನು ಇನ್ನೂ ಅಗ್ರೆಸಿವ್ ಆಗಿ ಮುನ್ನುಗ್ಬೇಕಂತೇಳಿ ಒಂದು ಇನ್ಸ್ಪೈರ್ ಆಗಿದ್ದ ಅನಿಸ್ತಾ, ಅಥವಾ ಅವ್ರು ಯಾಕೆ CM ಆದ್ರು? ಇಲ್ಲಪ್ಪ, ಖಂಡಿತ ಇಸ್ ಎನ್ ಇನ್ಸ್ಪಿರೇಷನ್ ನಿಜವಾಗ್ಲು. ಆ್ಯಕ್ಚುಲಿ ನೋಡಿ, ಅಲ್ಲಿ ಏನಾಗಿದೆ, ಯುವಕರುಗಳು ಬಂದಿದ್ದಾರೆ, ಯಂಗ್ಸ್ಟರ್ಸ್ ಎಲ್ಲ ಮನೇಲಿ ಅವರೇ ಪ್ರಚಾರ ಮಾಡಿದ್ದಾರೆ. ಆ ಥರ ಒಂದು ದೊಡ್ಡ ಇದಾಗಿದೆ. ಅವರೇ ದುಡ್ಡು ಖರ್ಚು ಮಾಡಿದ್ದಾರೆ ತುಂಬ ಜನ. ನನಗೆ ಕೆಲವರು ಅದು ಮಾಡಿರ್ಬೋದು, ಓಕೆ, ಅದು ನಮಗೆ ಗೊತ್ತಿಲ್ಲದಿರೋ ವಿಷಯ. ಒಟ್ಟಿನಲ್ಲಿ ಆಗಿದೆ ಏನು ಹೇಳಿ, ಯಂಗ್ಸ್ಟರ್ಸ್ ಬಂದು ವೋಟ್ ಮಾಡಿರೋದೇ ದೊಡ್ಡ ವಿಷಯ. ಅದು ಅಪ್ ಟು 80-90% ವೋಟ್ ಆಗಿದೆ ಅನ್ನೋದು ದೊಡ್ಡ ವಿಷಯ. ಈ ಸರಿ ಎಲ್ಲ ಕಡೆ ಆಲ್ಮೋಸ್ಟ್ 92, 93, 89 ಇದೇ ಥರ ಅಲ್ವಾ? ಆ ಥರ ಇಲ್ಲೂ ಒಂದು ಆಗ್ಬೋದು ಖಂಡಿತ. ಯಾಕಂದ್ರೆ ಇಲ್ಲೂ ಕೂಡ ಅದು ಬೇಕು ಅನ್ನೋ ಥರ ಇದೆ ಆ್ಯಕ್ಚುಲಿ. ಬಟ್ ಅದು ಕರೆಕ್ಟಾಗಿ ಆಗಬೇಕು ಅಂತ ಅಷ್ಟೇ. ಮತ್ತೆ ಅದನ್ನೇ ಎಕ್ಸಾಂಪಲ್ ತೊಗೊಂಡು ಉಪೇಂದ್ರ ಬಂದಿದ್ದಾರೆ, ಉಪೇಂದ್ರ ಏನೋ ಮಾಡ್ತಾರೆ ಅಂತ ನೀವು ಬ್ಲೈಂಡಾಗೂ ಬರಬೇಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಮತ್ತೆ ನಾನು ಹೇಳ್ತಿರೋ ವಿಚಾರ ನಾನು ವಿಜಯ್ ಬರೋಕ್ಕಿಂತ ಮುಂಚೆಯಿಂದ ಹೇಳ್ತೀನಿ, 5-6 ವರ್ಷದಿಂದ ಹೇಳ್ತಾನೆ ಇದ್ದೀನಿ ಇದನ್ನು. ನಾನು ಯಾಕೆ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಅಂದರೆ ಮತ್ತೆ ಅದೇ ಕಾರಣಕ್ಕೆ. ಮತ್ತು ಉಪೇಂದ್ರ ಅಂತ ವೋಟ್ ಹಾಕ್ಬಿಟ್ಟು ನೀವು ಸೈಲೆಂಟ್ ಆಗ್ಬಿಡ್ಬೇಡಿ. ನೋಡಿ, ಇಷ್ಟು ವಿಷಯಗಳಿದ್ದಾವೆ ಇದರಲ್ಲಿ, ಒಂದು 4-5 ಪಾಯಿಂಟ್ ನೋಡಿ, ಇದು ಕರೆಕ್ಟ್ ಅಂತ ಅನಲೈಸ್ ಮಾಡಿ ಸ್ವಲ್ಪ ಪೊಲಿಟಿಕಲ್ ನಾಲೆಡ್ಜ್ ಬೆಳೆಸ್ಕೊಬೇಕು ನಾವು. ಆಮೇಲೆ ನಿಮ್ಮಲ್ಲೊಂದು ಚರ್ಚೆ ಆಗಬೇಕು, ನಿಮ್ಮದು ಒಂದು ಕರ್ತವ್ಯ ಇದೆ ವೋಟ್ರಾಗಿ ಏನು ಹೇಳಿ. ಇಲ್ಲ ಅಂದರೆ ನಾನು ಹೇಳ್ತಿರೋ ಕಾನ್ಸೆಪ್ಟ್ ಬರಲ್ಲ. ನೀವು ಮತ್ತೆ ಸರ್ ಪ್ರಚಾರ ಎಲ್ಲಿ ಸರ್, ಎಲ್ಲೂ ಕಾಣಿಸ್ತಾ ಇಲ್ಲ ನೀವು ಅಂದ್ಕೊಳ್ಳಿ, ಮತ್ತೆ ನಾನು ಅದೇ ದಾರಿ ಹಿಡಿಬೇಕಾಗತ್ತೆ. ಅದು ಮತ್ತೆ ರಾಜಕೀಯ ಆಗುತ್ತೆ. ಪ್ರಜಾಕೀಯ ಆಗಬೇಕು ಅಂದರೆ ನಿಮ್ಮದೊಂದು 5% ಕೆಲಸ ಇದೆ. ನೀವೊಂದು 4 ಜನಕ್ಕೆ ಹೇಳಿ, ಒಂದು ವೀಡಿಯೋ ಮಾಡಿ, ಒಂದೆಲ್ಲ ಲೈಕ್ ಮಾಡಿ, ಒಂದೆಲ್ಲ ಕಮೆಂಟ್ ಮಾಡಿ, ಒಂದೆಲ್ಲ ಸಜೆಸ್ಟ್ ಮಾಡಿ, ಇನ್ವಾಲ್ವ್ ಆಗಿ. ಈಗ ರಾಯಚೂರು, ಹುಬ್ಬಳ್ಳಿನೋ, ಗುಲ್ಬರ್ಗನೋ, ಅಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ಹುಡುಗನಿಗೆ ಈಗ ಕನಸಿದೆ. ನಿಮ್ಮ ಮಾತುಗಳು ಪ್ರೇರಣೆಯನ್ನು ಕೊಡ್ತಾ ಇದ್ದಾವೆ. ನಾನು ಇಲ್ಲಿ ಬಂದು ಎಲೆಕ್ಷನ್ ನಿಲ್ಲಬೇಕಪ್ಪ, ನಾನು ಇವ್ರ ಜೊತೆ ಜಾಯ್ನ್ ಆಗಬೇಕು, ಬರೀ ಆ್ಯಪಲ್ಲಿ ಇಷ್ಟ ನಾನು ಮಾಡಬೇಕು. ಅದನ್ನು ಬಿಟ್ಟು ಆ ವ್ಯಕ್ತಿ ಏನು ಮಾಡಬೇಕು, ಗ್ರೌಂಡಲ್ಲಿ ಏನು ಮಾಡಬೇಕು? ಇನ್ನೊಂದು ಹೇಳ್ತೀನಿ ಕೇಳಿ, ಇಲ್ಲಿ ಜಾಸ್ತಿ ಇನ್ಸ್ಪೈರ್ ಆಗೋದು ಏನು ಹೇಳಿ, ನಾನು ಕಂಡ್ಕೊಂಡಂಗೆ ನಾನು ಎಲೆಕ್ಷನ್ ನಿಲ್ಬೇಕು ಅನ್ನೋದು ಫಸ್ಟು ಇನ್ಸ್ಪೈರ್ ಆಗೋದು. ವೋಟ್ರಾಗಿ ಇನ್ಸ್ಪೈರ್ ಆಗಿಬಿಟ್ರೆ ಇದು ಅದ್ಭುತ ಆಗ್ಬಿಡುತ್ತೆ. ಏನು ಹೇಳಿ, ತುಂಬ ಜನ ಆಸ್ಪಿರೆಂಟ್ಸ್ ಬರ್ತಾರೆ ಬಿಡಿ ಇಲ್ಲಿ, ಕರೆಕ್ಟು, ನಾನು ಒಂದು ಎಲೆಕ್ಷನ್ ನಿಂತ್ಕೊತೀನಿ, ಅವ್ರು ಹೇಳ್ತಿರೋ ಪ್ರಕಾರ ನನಗೂ ಜನ ಸಪೋರ್ಟ್ ಮಾಡಿದ್ರೆ ನಾನೊಂದು MLA ಆಗ್ಬಿಡ್ತೀನಿ. ನನಗದು ಇಂಪಾರ್ಟೆಂಟೇ ಅಲ್ಲ. ಏನು ಹೇಳಿ, ನನ್ನ ಪ್ರಕಾರ ಅವನೊಬ್ಬ ಕೆಲಸ ಅಷ್ಟೇ. ನಿನಗೆ ಅರ್ಹತೆ ಇದ್ದರೆ ಕೆಲಸ ಸಿಗುತ್ತೆ. ನಾವು ಅದರಲ್ಲಿ ಹಾಕಿರೋದು ಅಷ್ಟೇ. ನಿನ್ನನ್ನು ಎವ್ಯಾಲ್ಯೂಯೇಟ್ ಮಾಡಬೇಕಷ್ಟೇ ಜನ. ನಾನು ಅದು ಮಾಡ್ತೀನಿ, ಇದು ಮಾಡಿ, ನಿನ್ನ ಕಲ್ಪನೆ ಹೇಳು. ಅವ್ರಿಗೆ ಒಪ್ಪಿಗೆ ಆದರೆ ಅವ್ರು ನಿನಗೆ ಗ್ರೇಡಿಂಗ್ ಕೊಟ್ಟರೆ, ನೀನು ಬೆಟ್ರು ಅನಿಸಿದ್ರೆ ನಿನಗೆ ಎಲೆಕ್ಷನ್ ನಿಂತ್ಕೊಬೇಕು. ಎಂಡ್ ಆಫ್ ದಿ ಡೇ ಮತದಾರನೇ ಮತ್ತು ರಾಜ, ನೀನು ನಿಂತ್ಕೊಳ್ಳೋನು ಕೆಲಸಗಾರನೇ. ಯಾಕಂದರೆ ನಾಯಕರು ಮಾಡಿ 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 ಸಾಕಾಗೋಗಿದೆ ನಮಗಿಲ್ಲಿ. ಬರೋರೆಲ್ಲ ನಾಯಕರಾಗಬೇಕು ಅಂತ ಬರ್ತಾರೆ. ಜನ ವೋಟ್ ಹಾಕೋವರೆಗೂ ಅಷ್ಟೇ ಕೈ ಮುಗಿಯೋದು, ಇದು ಮಾಡೋದು. ಆಮೇಲೆ ನನಗೆ ಗೊತ್ತು ಬಿಡಿ ಸರ್, ನಾನು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅನ್ನೋರೇ ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ ಇವಾಗ. ನಾನು ಹೇಳ್ತಿರೋದು, ಇದು 5 ವರ್ಷ ನಿರಂತರ ಪ್ರೋಸೆಸ್ ಆಗಬೇಕು. ಈ ಶುಡ್ ಬಿ ಆನ್ಸರಬಲ್ಲು, ಅಕೌಂಟಬಲ್ ಆಗಿರಬೇಕು. ಈ ಎಲೆಕ್ಷನ್ ಪ್ರಕ್ರಿಯೆ ಅವಾಗವಾಗ ಪೋಲಿಂಗ್ ಆಗ್ತಾ ಇರಬೇಕು, ಅವಾಗ ಅವ್ರು ಇವ್ಯಾಲ್ಯೂಯೇಟ್ ಮಾಡ್ತಾ ಇರಬೇಕು, ನೀನು ಸರಿ ಇಲ್ಲ ಅಂತೇಳಿ. ಆ ಥರ ಒಂದು ಸಿಸ್ಟಮ್ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ನಾಳೆ ನಾನು ಎಲೆಕ್ಷನ್ ನಿಂತ್ಕೊಂಡು ನನಗೊಂದು ಕೆಲಸ ಸಿಕ್ಕರು ನಾನು ಗೆದ್ದೆ ಅಂತ ಹೇಳಲ್ಲ. ನನಗೊಂದು ಕೆಲಸ ಕೊಟ್ಟರೆ ಅವ್ರು ಸಂಬಳ ಕೊಡ್ತಾರೆ, ಕಾರ್ ಕೊಡ್ತಾರೆ, ಆಫೀಸ್ ಕೊಡ್ತಾರೆ, ಎಲ್ಲ ರೀತಿ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅವರು. ಪಾಪ ಯಾರು ಕೊಡ್ತಾ ಇರೋದು? ಒಬ್ಬ ಆಟೋ ಡ್ರೈವರಿಂದ, ಒಬ್ಬರೆಲ್ಲೋ ಮನೆ ಕೆಲಸ ಮಾಡೋರಿಂದ, ಎಲ್ಲ ವರ್ಗದ ಜನಗಳು ದುಡ್ಡು ಕೊಟ್ಟು ನನಗೊಂದು ಫೆಸಿಲಿಟಿ ಕೊಡ್ತಾ ಇದ್ದಾರೆ. ನಾನು ಕೆಲಸ ಮಾಡಬೇಕಾದ ಅವ್ರಿಗೆ, ಕರೆಕ್ಟ್ ಅಲ್ವಾ? ಏನು ಮಾಡಬೇಕು ಅದು ಕೂಡ ನನ್ನಿಂದ ತರ್ತಾ ಇಲ್ಲ, ಅವ್ರ ದುಡ್ಡನ್ನು ಶೇಖರಿಸಿಟ್ಟಿರೋದ್ರಿಂದ ಅವ್ರಿಗೊಂದಷ್ಟು ಫೆಸಿಲಿಟಿ ಮಾಡಿಕೊಡ್ಬೇಕು. ಇದು ಟ್ರಾನ್ಸ್ಪರೆಂಟಾಗಿ ಇರಲೇಬೇಕು, ಪಾರದರ್ಶಕವಾಗಿರಬೇಕು, ಅವ್ರಿಗೆ ಗೊತ್ತಾಗಬೇಕು. ಈ ಥರ ನಾನು ಕೆಲಸ ಮಾಡಿ, ನಾನು ಸರಿ ಮಾಡಿಲ್ಲ ಅಂದರೆ ರೈಟ್ ಟು ರೀಕಾಲ್ ಬರಬೇಕು ಅಲ್ವಾ? ಇದೆಲ್ಲ ಆಗಬೇಕು ತಾನೇ ಬದಲಾವಣೆ. ಅದು ನಿಜವಾದ ಬದಲಾವಣೆ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಬಹುಮತ ಬಂತು, ಇಡೀ ರಾಜ್ಯಾದ್ಯಂತ ನಿಮ್ಮನ್ನು ಎಲ್ಲರೂ ಇಷ್ಟಪಟ್ಟು ಈ ಥಾಟ್ ಪ್ರೊಸೆಸನ್ನು ಇಷ್ಟಪಟ್ಟರು. ಒಂದು ಕಡೆ ವೋಟನ್ನು ಹಾಕ್ತಾರೆ, ನಿಮ್ಮ ಕ್ಯಾಂಡಿಡೇಟ್ಸ್ ಹಂಗೆ ಇರ್ತಾರೆ. ಬಹುಮತ ಬಂದರೆ ಮುಖ್ಯಮಂತ್ರಿ ಉಪೇಂದ್ರ ಆಗ್ತಾರಾ ಅಥವಾ ಆ ಟೈಮಲ್ಲಿ ಯಾರಾಗ್ತಾರೆ? ಮತ್ತೆ ಜನನ್ನೇ ಕೇಳ್ತೀವಿ ನಾವು. ಇಲ್ಲೂ ಅಷ್ಟೇ, ನಮಗೆ ಜನ ಉಪೇಂದ್ರನೇ ಬೇಕು ಅಂತ. ಓಕೆ, ಖಂಡಿತ. ನಾನು ಹೇಳಿದ್ನಲ್ಲ, ಅವ್ರು ಹೇಳಿದ್ರ ಮೇಲೆ ನಾನು ಆ ಕೆಲಸ ಮಾಡಬೇಕಷ್ಟೇ. ನಾನು ಅಲ್ಲೂ ಹೇಳ್ತೀನಿ, ನನಗಿಂತ ಒಬ್ರು ಯಾರೊಬ್ಬರು ಬಂದರು ಅಂದ್ಕೊಳ್ಳಿ,
ಅವ್ರು ಇನ್ನೂ ಬೆಟ್ರಾಗಿ ಹೇಳಿದ್ರು ಅಂದ್ಕೊಳ್ಳಿ, ನಾನು ಈ ಥರ ಎಲ್ಲ ಐಡಿಯಾಗಳಿದೆ ನನಗೆ, ನಾನು ಟ್ರಾನ್ಸ್ಪರೆನ್ಸಿ ಈ ಥರ ತರ್ತೀನಿ, ಈ ಥರ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ನನಗೆ ಗೊತ್ತು, ದುಬೈಯಲ್ಲಿ ಈ ಥರ ಮಾಡ್ತೀನಿ, ಇನ್ನೊಂದು ಕಂಟ್ರಿಲಿ ಈ ಥರ ಮಾಡ್ತಿದ್ದಾರೆ, ಈ ಟೆಕ್ನಾಲಜಿ ತರ್ತೀನಿ, ಇಷ್ಟೇ ದುಡ್ಡಲ್ಲಿ ಈ ಥರ ನಾನು ಇದು ಮಾಡ್ತೀನಿ, ಏನೇನೋ ಹೇಳಿದ್ರು ಅಂದ್ಕೊಳ್ಳಿ. ಈ ಈಸ್ ಫಿಟ್ ಟು ಬಿ ಸಿ ಎಮ್ ಅಂತ ನಾನು ಹೇಳೋದು. ಅಲ್ಲಿ ನಾನು ಇಂಪಾರ್ಟೆಂಟ್ ಆಗಲ್ಲ. ಆವಾಗ ನನಗಿಂತ ಬೆಟ್ರಾಗಿರೋರು ಬಂದರೆ ಅವನಾಗಬೇಕು, ಅದನ್ನು ಮಾಡಿ ತೋರಿಸ್ಬೇಕು ಅವನು. ಅದ್ರ ಜೊತೆಗೆ ರಿಯಲ್ ಟೈಮ್ ಸಮಸ್ಯೆಗಳಿಗೆ ರಿಯಲ್ ಆಗಿರ್ತಕ್ಕಂಥ ಸೊಲ್ಯೂಷನ್ಸ್ ಬಗ್ಗೆನೂ ನೀವೇನು ಥಾಟ್ ಪ್ರೊಸೆಸ್ ಮಾಡಿದೆ? ಅಂದರೆ ಇವತ್ತು ನಾವು ನೋಡ್ತಿದ್ದೀವಿ, ನನಗೆ ತಿಳುವಳಿಕೆ ಬಂದಾಗಿಂದನೂ ನಾನು ನೋಡ್ತಿದ್ದೀನಿ, ಅಥವಾ ನಮ್ಮ ಅಜ್ಜಿ ಟೈಮಿಂದ ನೋಡ್ತಿದ್ದೀವಿ, ರೈತರಿಗಿರುವಂಥ ಸಮಸ್ಯೆಗಳು ಹಾಗೇ ಇದ್ದಾವೆ, ಅವ್ರಿಗಿರ್ತಾ ಅಥವಾ ಇಲ್ಲಿ ಯಾರು ಕೆಳ ಹಂತದಲ್ಲಿ ಕೆಲಸವನ್ನು ಮಾಡ್ತಾರೆ ಅವ್ರಿಗಿರೋ ಸಮಸ್ಯೆಗಳು ಹಾಗೇ ಇದ್ದಾವೆ. ಏನು ಸಮಸ್ಯೆ ಇದೆ? ಈಗ ನೀವು ರೈತರದೇ ವಿಚಾರಕ್ಕೆ ಬರೋದಾದ್ರೆ ಅಲ್ಲಲ್ಲ, ಸಮಸ್ಯೆ ಇದೆ. ಒಂದೊಂದು ರೀಜನಲ್ಲಿ ಹೇಳ್ತಾ ಹೋಗೋದಾದ್ರೆ, ಈಗ ನೀವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅಲ್ಲಿ ನೀರಾವರಿ ಸರಿ ಇಲ್ಲ, ಅಥವಾ ಬಂದಿರೋ ಬೆಳೆಗೆ ಸರಿಯಾದ ರೀತಿಯಲ್ಲಿ ಮಾರಾಟ ಮಾಡುವಂಥ ವ್ಯವಸ್ಥೆಗಳಾಗೋದಿಲ್ಲ. ಸೊಲ್ಯೂಷನ್ ಏನದಕ್ಕೆ? ಅದನ್ನ ನೀವೀಗ ಹೇಗೆ ಹೇಳ್ತೀರಿ? ಅದನ್ನ ಅವ್ರು ಹೇಳ್ಬೇಕಾ ನೀವು ಹೇಳ್ತೀರಾ? ಅಲ್ಲ, ಇದೇ ನಾನು ಹೇಳ್ತಿರೋದು. ಸೊಲ್ಯೂಷನ್ ಏನು ಅಂದರೆ, ನಿಮ್ಮದು ದುಡ್ಡಿದೆಯಪ್ಪ ಇಲ್ಲಿ, ಅರ್ಥ ಆಯ್ತಾ ನಿಮಗೆ? ಇದು ಏನು ಹೇಳೋದು, ನೀವು ದುಡ್ಡು ಇಲ್ಲಿದೆ, ಅದು ನಿಮಗೆ ಸೇರಬೇಕು. ಇದೇ ಸೊಲ್ಯೂಷನ್. ನಾನು ನನ್ನ ಮನೆಯಿಂದ ದುಡ್ಡು ತಂದು ನಾನೇನಾರ ಮಾಡ್ತೀನಿ, ಅದು ಸಮಾಜ ಸೇವೆ ಮಾಡೋಂಗಿದ್ರೆ ಬೇರೆ ಕಡೆ ಮಾಡ್ಕೊತೀನಿ, ಪಾಲಿಟಿಕ್ಸ್ಗೆ ಯಾಕೆ ಬರಬೇಕು? ನನ್ನ ದುಡ್ಡು ನನಗೆ ಖುಷಿ ಆದರೆ 4 ಜನಕ್ಕೆ ಏನೋ ಒಂದು ಹೆಲ್ಪ್ ಮಾಡ್ತೀನಿ, ಒಂದೇನೋ ದೇವಸ್ಥಾನ ಕಟ್ಟಿಸ್ತೀನಿ, ಒಂದೇನೋ ಛತ್ರ ಕಟ್ಟಿಸ್ತೀನಿ, ಇದು ಕಟ್ಟಿಸ್ತೀನಿ, ಅದು ಮಾಡೋರು ತುಂಬ ಜನ ಇದ್ದಾರೆ. ಇಲ್ಲಿ ಬಂದು ನಾನು ಮನೆಯಿಂದ ತಂದು ಯಾರೂ ಈ ದೇಶದಲ್ಲಿ ಬ್ರಿಡ್ಜ್ ಕಟ್ಟಿಲ್ಲ, ಫ್ಲೈಓವರ್ ಕಟ್ಟಿಲ್ಲ, ಎಲ್ಲವೂ ಜನರದ್ದೇ ದುಡ್ಡು ತಾನೆ, ಕರೆಕ್ಟ್ ತಾನೆ? ನಿಮ್ಮ ಜನರ ಸಮಸ್ಯೆ ಇದೆ ಅಂದರೆ ಇಲ್ಲೇ ಪರಿಹಾರನೂ ಇದೆ. ಈಗ ಒಂದು ಮಾತಿದೆ ಸರ್, ಕೂತುಂಡ್ರೆ ಕುಡಿಕೆ ಹಣ್ಣು ಸಾಲೋದಿಲ್ಲ ಅಂತೆ. ಸಮಸ್ಯೆಗಳಿಗೆಲ್ಲ ನೀವು ಇಲ್ಲಿದ್ದ ದುಡ್ಡು ತೆಗೆದು ಈ ಕಡೆ ಕೊಡೋಕೆ ಶುರು ಮಾಡ್ತೀರಾ. ಇಲ್ಲೊಂದು ಸ್ಟ್ರಕ್ಚರ್ ಇದೆ, ನಿಮಗೇನು ಬೇಕು, ನೀರಾವರಿ ಯೋಜನೆಗಳಿದ್ದಾವೆ, ನಿಮಗೇನೇನು ಸಬ್ಸಿಡಿಗಳಿದ್ದಾವೆ, ಇನ್ನು ತಜ್ಞರಿದ್ದಾರೆ ಇಲ್ಲಿ, ಅದೇ ಡಿಸ್ಕಷನ್ ಆಗಬೇಕು. ನಿಮ್ಮ ಸಮಸ್ಯೆ ನಾನು ಕೇಳಬೇಕು, ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ. ನಾನಿಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡೋದಲ್ಲ, ಏನೇಳಿ ಜನರಲ್ಲಾಗೆ ಹಿಂಗೆ ಮಾಡ್ಬೋಣ ಹಂಗೆ ಮಾಡ್ಬೋಣ ಅಲ್ಲ. ನಾನು ಟಚ್ಚಲ್ಲಿರಬೇಕು. ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಸಮಸ್ಯೆಗಳಿರ್ಬೋದು. ಬ್ಲ್ಯಾಂಕೆಟ್ ಸೊಲ್ಯೂಷನ್, ಬ್ಲ್ಯಾಂಕೆಟ್ ಪ್ರಾಬ್ಲಮ್ ಅನ್ನೋದಿಲ್ಲ ಇಲ್ಲಿ. ಅಲ್ವಾ? ಮೈಕ್ರೋ ಲೆವೆಲ್ ಒಂದೊಂದು ಸಮಸ್ಯೆಗಳಿರ್ತದೆ. ಒಬ್ರಿಗೊಂದು ಟ್ರಾನ್ಸ್ಪೋರ್ಟೇಷನ್ ಇಲ್ದಿರೋ ಸಮಸ್ಯೆ ಇರುತ್ತೆ, ಒಬ್ರಿಗೆ ಎಜುಕೇಷನ್ ಇಲ್ದಿರೋ ಸಮಸ್ಯೆ ಇರುತ್ತೆ, ಒಬ್ರಿಗೆ ನೀರಾವರಿ ಯೋಜನೆ ಸಮಸ್ಯೆ ಇರುತ್ತೆ, ಒಬ್ರಿಗೆ ಎಗ್ರಿಕಲ್ಚರಲ್ ಪ್ರಾಬ್ಲಮ್ ಇರುತ್ತೆ, ಫರ್ಟಿಲೈಸರ್ ಪ್ರಾಬ್ಲಮ್ ಇರುತ್ತೆ. ಅದನ್ನು ಮೈಕ್ರೋ ಲೆವೆಲಲ್ಲಿ ಮಾಡೋದಕ್ಕೆ ಇದೆಲ್ಲ ದುಡ್ಡಿರೋದು, ತಜ್ಞರಿರೋದು, ಈ ಸ್ಟ್ರಕ್ಚರ್ ಇರೋದು, ಎಲ್ಲವೂ ಇರೋದು. ಸೊ ಅದನ್ನು ಮಾಡಬೇಕು. ಒಬ್ಬ ಹ್ಯೂಮನ್ ಬೀಯಿಂಗ್ ಅಂದಾಗ ವೈಯಕ್ತಿಕವಾದಂಥ ಥಾಟ್ಸ್ಗಳು ಇರ್ತವೆ, ಆಮೇಲೆ ಸಂಬಂಧಗಳಿರ್ತವೆ. ಇನ್ನೊಂದು ಕಡೆ ನಮ್ಮದೊಂದು ಥಾಟ್ ಪ್ರೊಸೆಸ್, ಈಗ ಪ್ರಜಾಕೀಯ ಇರ್ತಿದೆ ಅಂದರೆ ಥಾಟ್ ಪ್ರೊಸೆಸ್ ಇರುತ್ತೆ. ರೀಸೆಂಟಾಗಿ ನಿಮ್ಮದೊಂದು ವಿಡಿಯೋ ವೈರಲ್ ಆಗ್ತಿತ್ತು, ಸಿಕ್ಕಾಪಟ್ಟೆ ಜನ ಅದನ್ನೇ ಪ್ರಶ್ನೆ ಮಾಡ್ತಿದ್ರು, ಇವ್ರು ಪ್ರಜಾಕೀಯದ ಬಗ್ಗೆ ಇಷ್ಟು ಮಾತನಾಡ್ತಾರೆ. ಒಂದು ಕಾರ್ಯಕ್ರಮ ನಡೆದಿರುತ್ತೆ ಒಂದು ಊರಲ್ಲಿ, ಅಲ್ಲಿ ರಾಜಕಾರಣ ಬಗ್ಗೆ ನೀವು ತುಂಬ ಹೊಗಳು ಮಾತನಾಡ್ತಿರ್ತೀರಿ. ಹೊಗಳಬಾರ್ದು ಅಂತ ಅಲ್ಲ, ಅಂದರೆ ಇವರು ರಾಜಕಾರಣದ ಬಗ್ಗೆನೇ ಒಲ್ಲು ತೋರಿಸ್ತಾರೆ ಅಥವಾ ಪ್ರಜಾಕಾರಣದ ಬಗ್ಗೆ ಒಲ್ಲು ತೋರಿಸ್ತಾರೆ, ಅಥವಾ ಎರಡನ್ನೂ ಒಟ್ಟುಗೂಡಿಸ್ಕೊಂಡು ಹೋಗುವಂಥದ್ದು ಅವಕಾಶಗಳು ಇದಾವ ಅಂತ? ಅಲ್ಲಲ್ಲ, ಕೇಳಿ ಇಲ್ಲಿ. ಇವಾಗ ಯಾರೋ ಒಬ್ಬರು ನೀವು ನನ್ನ ಮನೆಗೆ ಒಂದು ಯಾವುದೋ ಫಂಕ್ಷನ್ಗೆ ಕರೀತೀರಾ, ನಾನು ನೋಡಿದ್ದು, ನಾನು ಕನಕಪುರ ರೋಡಲ್ಲಿ ಹೋಗಿ ಭಾಳ ವರ್ಷ ಆಗಿತ್ತು. ನಾನು ಅವಾಗ ಬಂದಾಗ ಇಲ್ಲಿ ಏನೂ ಇರಲಿಲ್ಲ, ನಾವಿಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ. ಈಗ ಫುಲ್ಲು ಅಮೇರಿಕಾ ಥರ ಬಿಲ್ಡಿಂಗ್ಗಳು ಬಂದುಬಿಟ್ಟಿದೆ ಅಂತ ಹೇಳಿದೆ. ಅಲ್ಲಿ ಇರೋದು ನಿಜ, ನೀವು ಹೋಗಿ ನೋಡಿದ್ರು ಅದೇ ಕಾಣಿಸುತ್ತಲ್ಲಿ. ಕೆಲಸ ಮಾಡ್ತಿದ್ದಾರೆ ಅವರು, ಖಂಡಿತ ಕೆಲಸ ಮಾಡ್ತಿದ್ದಾರೆ, ಅವ್ರಾಗಿದ್ದು ಅವ್ರು ಕೆಲಸ ಮಾಡ್ತಿದ್ದಾರೆ. ಇದೇನಾಗ್ಬಿಟ್ಟಿದೆ, ಬ್ಲೇಮ್ ಮಾಡೋದೇ ಇದಾಗ್ಬಿಟ್ಟಿದೆ, ರಾಜಕೀಯ ಆಗೋಗ್ಬಿಟ್ಟಿದೆ. ನಾವೇ ಎಲೆಕ್ಟ್ ಮಾಡೋದು, ನಾವೇ ಒಬ್ಬನ ಇದು ಮಾಡೋದು, ನಾಯಕ ಅಂತ ಒಪ್ಕೊಳ್ಳೋದು, ನಾವೇ ಬೈಕೊಂಡು ಕೂತ್ಕೊಳ್ಳೋದು, ಇದೇನಾ ರಾಜಕೀಯ? ಅದಕ್ಕೆ ಪ್ರಜಾಕೀಯ ಬೇಕು ಅಂತೀರಿ? ನಾನು ಅದೇ ಹೇಳ್ತಿರೋದು. ಇದು ಬೇರೆ. ಇದು ನೀವು ನನಗೆ ದುಡ್ಡಿದ್ರೆ ಮಾತ್ರ ನಾನು ಎಲೆಕ್ಟ್ ಮಾಡ್ತೀರಾ, ಉಪೇಂದ್ರ ಫೇಮಸ್ ವ್ಯಕ್ತಿ ಅಂತ ನನಗೆ ಓಟ್ ಹಾಕ್ತೀರಾ, ನಾನು ಸಿಕ್ಕಾಪಟ್ಟೆ ಖರ್ಚು ಮಾಡಿ ಒಂದು ವೇವ್ ಕ್ರಿಯೇಟ್ ಮಾಡಿ ಓಟ್ ಹಾಕ್ತೀರಾ. ನೆಕ್ಸ್ಟ್ ನಾನು ಹಂಗೆ ಇರೋದು, ನನ್ನ ಬಿಹೇವಿಯರ್ ನಿಮಗೆ ಕೂತ್ಕೊಳ್ಳೋ ಅಂತೀನಿ. ನೀನೇನು ಬಿಟ್ಟು ಓಟ್ ಹಾಕಿದ್ಯಾ ನನಗೆ? ನಾನು ಖರ್ಚು ಮಾಡಿ ಬಂದಿದ್ದೀನಿ ಇಲ್ಲಿ, ಇದು ಬಿಸ್ನೆಸ್ ಇದು ಅಂತಾನೆ. ಯಾರು ತಪ್ಪು? ನಾನು ದುಡ್ಡು ಇಸ್ಕೊಡಿದ್ರೆ ನಂದೇ ತಪ್ಪು. ಇನ್ವೆಸ್ಟ್ಮೆಂಟ್ ಬಂದಾಗ ಅಲ್ಲಿ ರಿಟರ್ನ್ಸ್ ಕೇಳಿ ಮತ್ತೆ ಇಟ್ಸ್ ವೆರಿ ಕಾಮನ್. ನಾನು ಅದನ್ನು ಬೇರೆ ಸಿಸ್ಟಮ್ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಜವಾಬ್ದಾರಿ ಇದೆ. ಇದನ್ನು ಒಡೆದಾಕಬೇಕು ಅಂದರೆ ಮತದಾರ ಮಾತ್ರ ಮಾಡೋಕ್ಕೆ ಸಾಧ್ಯ. ಅವಾಗ ನೀವು ನನ್ನ ಕಮೆಂಟ್ ಮಾಡ್ತೀರಾ, ಬರಯ್ಯ ಇಲ್ಲಿ ನಿನ್ನ ಪ್ರಚಾರಕ್ಕೆ ನೀನು ದುಡ್ಡು ಖರ್ಚು ಮಾಡಿ ಓಟ್ ಹಾಕಿಲ್ಲ, ನಾನು ಏನು ಹೇಳಿ, ನೀನು ಯಾವುದೋ ಫೇಮಸ್ ವ್ಯಕ್ತಿ ಅಂತ ಓಟ್ ಹಾಕಿಲ್ಲ, ನೀನು ಈ ಥರ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ, ಓಟ್ ಹಾಕಿದ್ದೀನಿ, ಬಾ ಕರೆಕ್ಟಾಗಿ ನನ್ನ ಜೊತೆ ಆನ್ಸರ್ ಮಾಡು, ಎಷ್ಟಿದೆ ತೋರಿಸು, ಏನು ಮಾಡ್ತೀಯ ಹೇಳು ಅಂತೀರಾ. ಆ ಸಿಸ್ಟಮ್ ಬರ್ಬೇಕು ತಾನೆ, ಅದನ್ನು ಡಿಮ್ಯಾಂಡ್ ಮಾಡಬೇಕು ಆ್ಯಕ್ಚುಲಿ ನೀವು. ಖಂಡಿತವಾಗಿ ಆ ಡಿಮಾಂಡು ಮಾಡ್ತಿದ್ದೀವಿ ಅಂತ ಸಂದರ್ಭ ಈಗ ಬಂದಿದೆ ಅಂತಲೂ ಅನಿಸುತ್ತೆ. ವೈಯಕ್ತಿಕವಾಗಿ ನೋಡೋದಾದರೂ ಕೂಡ ನಾನು ನಿಮ್ಗೆ ಆಗಲೇ ಹೇಳಿದಾಗೆ ಪರ್ಸೆಪ್ಷನ್ ಅವ್ರ ರಿಯಾಲಿಟಿಗಿಂತ ಹೆಚ್ಚಾಗಿ ನನಗದು ರಿಯಾಲಿಟಿನೇ ಅನಿಸುತ್ತೆ. ನಾನೊಬ್ಬ ನಿರ್ದೇಶಕ ಉಪೇಂದ್ರನ ಇಷ್ಟಪಟ್ಟಿದ್ದೀನಿ, ಒಬ್ಬ ಫಿಲಾಸಫರ್ ಉಪೇಂದ್ರ ಇಷ್ಟಪಟ್ಟಿದ್ದೀನಿ, ಒಬ್ಬ ಥಿಂಕರ್ ಉಪೇಂದ್ರ ಇಷ್ಟಪಟ್ಟಿದ್ದೀನಿ. ಬಹುತೇಕವಾಗಿ ನಿಮ್ಮ ಥಾಟ್ ಪ್ರೊಸೆಸ್ಸು ಎಲ್ಲ ಜನರಿಗೂ ಕೂಡ ಈಗ ಈ ಪ್ರಜಾಕೀಯನೂ ಅಷ್ಟೇ ಆಗುತ್ತೆ ಅಂತ ಅನ್ಕೋತೀನಿ. ಅಂದರೆ ಒಂದು ಬದಲಾವಣೆಗಳಿಗೆ
ಬರ್ತಾ ಇದ್ದಾಗ ನಾವು ಮುಂಚಿತವಾಗಿ ಸಿಕ್ಕಾಪಟ್ಟೆ ಡೌಟ್ಗಳನ್ನು ಮಾಡ್ತಾ ಕೊಡೋ ಬದಲು ಒಂದು ಬದಲಾವಣೆಯನ್ನು ಒಪ್ಪಿಕೊಂಡು ಅವಕಾಶಗಳಿರುತ್ತೆ. ಇಲ್ಲ ಸುಮ್ಮನೆ ಒಪ್ಕೊಳ್ಳಬೇಡಿ ನೋಡಿ, ಸುಮ್ಮನೆ ಡೌಟ್ ಪಡೋದು ತಪ್ಪು, ಸುಮ್ಮನೆ ಒಪ್ಕೊಳ್ಳೋದು ತಪ್ಪು. ನೀವು ಕೇಳಿ, ನಿಮಗೂ ದೇವರು ಬುದ್ಧಿಶಕ್ತಿ ಕೊಟ್ಟಿದ್ದಾನೆ, ಕರೆಕ್ಟಾ ಇದು ಈ ಥರ ಬಂದರೆ ಚೆನ್ನಾಗಿರುತ್ತೆ. ಓಕೆ 100% ಆಗದೆ ಇರ್ಬೋದು, ಅಟ್ಲೀಸ್ಟ್ ಒಂದು 80% ಆದರೆ ನೆಕ್ಸ್ಟ್ 100% ಡಿಮ್ಯಾಂಡ್ ಮಾಡ್ಬೋದು. ಲೆಟ್ ಅಸ್ ಟ್ರೈ, ನಾಟ್ ದ ಸೇಮ್ ಥಿಂಗ್ ಅಗೈನ್. ಮತ್ತೆ ಅದೇ ಬೇಕು ಅಂದರೆ ಮತ್ತೆ ಅದೇ ಸಿಸ್ಟಮ್ ಬರುತ್ತೆ, ಅದೇ ಇದು ಬರುತ್ತೆ, ಆಮೇಲೆ ಅದನ್ನೇ ಬೈಕೊಂಡು ಕೂತಿರ್ಬೇಕು ನಾವು. ಕೊನೆಗೆ ಎಲ್ಲಿಗೆ ಹೋಗುತ್ತೆ, ನಾಳೆ ನಮ್ಮ ಮಕ್ಕಳ ಜೀವನ ಏನಾಗುತ್ತೆ, ಫ್ಯೂಚರ್ ಹೆಂಗೆ, ಎಲ್ಲರೂ ಯೋಚನೆ ಮಾಡಬೇಕು ಇದನ್ನು. ಸರ್, ಇವತ್ತಿನ ಸಂದರ್ಭದಲ್ಲಿ ನೋಡ್ತಾ ಇದ್ದರೆ ನಮ್ಮ ಸುತ್ತಮುತ್ತಲ ನಡೆದಿರುವಂಥದ್ದು, ಒಂದು ಕಡೆ ಯುದ್ಧ, ಇನ್ನೊಂದು ಕಡೆ ಈಗ ಪ್ರಧಾನಮಂತ್ರಿಗಳು ಕೂಡ ಕರೆ ಕೊಟ್ಟಿದ್ದಾರೆ, ವಿದೇಶ ಯಾತ್ರೆ ಕಡಿಮೆ ಮಾಡಿ, ಚಿನ್ನವನ್ನು ಖರೀದಿ ಮಾಡೋದನ್ನು ಕಡಿಮೆ ಮಾಡಿ, ಸಾಧ್ಯ ಆದಷ್ಟು ಈ ಕೃತಕವಾಗಿರ್ತಕ್ಕಂಥ ಗೊಬ್ಬರವನ್ನು ಬಳಸಬೇಡಿ, ಸಾವಯವ ಕಡೆ ಮೂವ್ ಆಗಿ ಅಂತ ಹೇಳ್ತಿದ್ದಾರೆ. ಯುದ್ಧಗಳು ನಿಲ್ಲೋ ಲಕ್ಷಣಗಳು ಕಾಣ್ತಿಲ್ಲ. ಈಗ ಲಾಸ್ಟ್ ಒಂದು 4-5 ವರ್ಷ ಅಂದರೆ ಕೋವಿಡ್ ನಂತರದಲ್ಲಿ ಏನೋ ಜಗತ್ತು ಸುಧಾರಿಸ್ತಾ ಇದೆ, ಒಂದು ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಸುಧಾರಿಸ್ತಾ ಇದೆ ಅನ್ನುವಂಥ ಹಂತದಲ್ಲಿ ನೋಡಿದ್ವಿ. ಇವೆಲ್ಲ ಸಂದರ್ಭ ನೋಡ್ತಿದ್ರೆ ಮುಂದೆ ಯಾವ ಥರ ಚಾಲೆಂಜಸ್ಗಳು ಬರ್ಬೋದು ಅನಿಸುತ್ತೆ ನಿಮಗೆ? ಇಲ್ಲ, ನಿಮ್ಗೆ ತುಂಬಾ ಚಾಲೆಂಜಸ್ ಬರುತ್ತೆ. ಇವತ್ತು ನಾವು ಹುಷಾರಾಗಿಲ್ಲ ಅಂದ್ಕೊಳ್ಳಿ, ಮತ್ತೆ ನಾಳೆ ನನಗೆ ಏನು ಹೇಳಿ, ನಾನು ಹಿಂದಿನ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಇವತ್ತು ನಾನು ಕಲೀಲಿಲ್ಲ ಅಂದರೆ ಮತ್ತೆ ಹೇಗೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಹೇಳ್ತೀನಿ. ಹಿಂದೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ, ಇವತ್ತು ನಾನು ಅದಕ್ಕೆ ಸ್ವಲ್ಪನಾರ ಕೆಲಸ ಮಾಡಬೇಕು, ಮುಂದೆ ಫ್ಯೂಚರ್ ಚೆನ್ನಾಗಿರುತ್ತೆ. ನಾನು ಎಕ್ಸ್ಪೀರಿಯನ್ಸ್ನೂ ನೆಗ್ಲೆಕ್ಟ್ ಮಾಡ್ತೀನಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಮತ್ತು ಈಗಲೂ ನಾನು ಮಾಡೋ ಕೆಲಸ ನಾನು ಮಾಡ್ತಾ ಇಲ್ಲ. ಫ್ಯೂಚರ್ ಬಗ್ಗೆ ನಾನು ಏನು ಹೇಳೋಕ್ಕೆ ಸಾಧ್ಯ, ಇನ್ನಷ್ಟು ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಇದೇ ವಿಚಾರಗಳನ್ನ ನಾನು 10-15 ವರ್ಷದ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ನಾವು ನಮ್ಮ ಎಕ್ಸ್ಪೋರ್ಟ್ಸ್ಗಳು ಏನೋ ಜಾಸ್ತಿ ಆಗಬೇಕು, ಇಂಪೋರ್ಟ್ಸ್ ಕಡಿಮೆ ಆಗಬೇಕು, ನಮ್ಮಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಆಗಬಾರ್ದು, ಇಲ್ಲಿ ವೆಡ್ಡಿಂಗ್ಗಳಾಗಬೇಕು, ನಮ್ಮ ಇದನ್ನು ನಾವು ಇಂಪ್ರೂವ್ ಮಾಡಬೇಕು, ಟೂರಿಸಮ್ ಜಾಸ್ತಿ ಆಗಬೇಕು, ಈ ಥರದ್ದೆಲ್ಲ ವಿಚಾರಗಳಿಗೆ ನಾವು ವೋಟ್ ಹಾಕಬೇಕು ಆ್ಯಕ್ಚುಲಿ. ಖಂಡಿತವಾಗಿ ಸರ್, ತುಂಬ ಸಾಕಷ್ಟು ನೀವು ಒಂದು ಥಾಟ್ ಪ್ರೊವೋಕಿಂಗ್. ಯಾಕಂದರೆ ನೀವೇ ಹೇಳಿದ ಹಾಗೆ ಯಾವುದನ್ನು ಕೂಡ ಸುಲಭವಾಗಿ ಒಪ್ಕೊಳ್ಬಾರ್ದು, ಪ್ರತಿಯೊಂದನ್ನು ಪರೀಕ್ಷಿಸಬೇಕು. ನನ್ನ ಆಧ್ಯಾತ್ಮ ಗುರುಗಳಿದ್ದರು, ಅವ್ರು ಹೇಳ್ತಿದ್ರು, ನೀವೊಬ್ಬ ಗುರು ಅಂತ ಒಪ್ಕೊಳ್ಬೇಕಾದ್ರೂ ಕೂಡ ಸುಮ್ಮನೆ ಒಪ್ಕೋಬೇಡ, ಎಷ್ಟು ಸಾಧ್ಯತೆ ಅಷ್ಟು ಪರೀಕ್ಷೆ ಮಾಡು, ಪರೀಕ್ಷೆ ಮಾಡ್ತಾನೇ ಇರು, ನಿನಗೆ ಸರಿ ಅನಿಸಿದ ಮೇಲೆ ಒಪ್ಪು. ಅದೇ ರೀತಿಯಾಗಿ ಒಂದು ಥಾಟ್ ಪ್ರೊಸೆಸ್ಗಳಿದ್ರೂ ಕೂಡ ನಾವು ಎಷ್ಟೇ ನಮಗೆ ಸರಿ ಅನಿಸುತ್ತೆ ಅನ್ಸೋಕ್ಕಿಂತ ಹೆಚ್ಚಾಗಿ ಅದನ್ನು ನಾವು ಪರೀಕ್ಷೆ ಮಾಡ್ತಾನೆ ಇರಬೇಕಾಗುತ್ತೆ. ಆ ಥಾಟ್ ಪ್ರೊಸೆಸ್ ಬಗ್ಗೆ ಅಲ್ಲ, ಇದರಲ್ಲಿ ಇನ್ನೊಂದು ತಪ್ಪಿದೆ ಕೇಳಿ. ನಿಮ್ಮನ್ನ ಬೇರೆಯವ್ರನ್ನ ಪರೀಕ್ಷೆ ನಾವು ಲೈಫೆಲ್ಲ ಮಾಡ್ತಾ ಇರ್ತೀವಿ, ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳೋಂಥದ್ದು. ಸೊ ಇಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳಿ, ಯಾಕಂದರೆ ತಪ್ಪು ಮಾಡಿರೋದು ನಾವು ಅಂತ ನಾನು ಹೇಳ್ತಿರೋದು. ನಾನು ಬೇರೆಯವ್ರನ್ನ ಇದು ಮಾಡಿ ನೋಡಿ ಅವ್ರನ್ನ ಪರೀಕ್ಷೆ ಮಾಡಿ ಅಂದರೆ ನೀವು ಯಾರನ್ನ ನಂಬೋಕ್ಕೆ ಸಾಧ್ಯ ಇಲ್ಲ. ಅವಾಗ ಏನು ಹೇಳಿ, ಒಂದು ದೇವ್ರೊಂದು ಮಾಪನ ಕೊಟ್ಬಿಟ್ಟಿದ್ರೆ ಇವ್ರು ಹಾನೆಸ್ಟ್ ಅಂತ ಹಿಂಗೆ ಕುಯ್ ಅಂತಿದ್ರೆ ನಿಮ್ಮನ್ನು ಪರೀಕ್ಷೆ ಮಾಡಿಬಿಡ್ತಿದ್ದೆ. ಆ ಥರ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಕರೆಕ್ಟ್ ಆಗಬೇಕು. ಏನು ಹೇಳಿ, ನಾನು ವೋಟಿಂಗ್ ಹಾಕ್ತೀನಿ, ಏನಕ್ಕೆ ಹಾಕ್ತೀನಿ ಅಂತ ಕರೆಕ್ಟ್ ಆಗಬೇಕು. ನಾನು ಇಂಡಿಪೆಂಡೆಂಟ್ ಆಗಬೇಕು. ನನ್ನ ಒಬ್ಬನ ವೋಟಿಂದ ಏನೂ ಆಗಲ್ಲ, ನಾನು ಫಸ್ಟ್ ಮನೋಭಾವ ಬಿಡಬೇಕು. ನನ್ನ ವೋಟು ನಾನು ಇದಕ್ಕೆ ಹಾಕೋದು, ನನಗಿದು ಸರಿ, ನನಗೆ ಕರೆಕ್ಟಾಗಿ ಒಂದು ಕೆಲಸ ಮಾಡಬೇಕು ಅನ್ನೋದಕ್ಕೆ ವೋಟ್ ಹಾಕಬೇಕು. ನನಗಾದರೆ 4 ಜನ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಬೇಕು, ಹೇಳಬೇಕು. ಕರೆಕ್ಟ್ ಅಲ್ವಾ? ನಾನು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟೆ ಅಂದ್ಕೊಳ್ಳಿ, ಆ ಇನ್ಫ್ಲೂಯೆನ್ಸ್ ಆಗ್ತಿರೋದ್ರಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು. ಇಷ್ಟೊಂದು ಹಣ ಹೂಡಿಕೆ ಆಗ್ತಿರೋದೇನಕ್ಕೆ ಹೇಳಿ? ಪಾಪ ಅವ್ರದ್ದು ತಪ್ಪಲ್ಲ. ದೊಡ್ಡ ಸಮಾವೇಶ ಮಾಡಿದ್ರೆ, ದೊಡ್ಡ ಸಭೆ ಸಮಾರಂಭ ಮಾಡಿದ್ರೆ, ಅವ್ನು ಜೋರಾಗಿ ಮಾತಾಡಿದ್ರೆ ನಿಮ್ಗೆ ಖುಷಿ, ಅವ್ನು ಯಾರಿಗೋ ಬೈದರೆ ನಿಮ್ಗೆ ಖುಷಿ. ಅದನ್ನ ಹೆಂಗೆ ಬೈದವ್ ನೋಡಮ್ಮ. ಈಗ ನನಗೆ ಯಾಕೆ ಬೈತಾ ಇಲ್ಲ ನೀವು? ನಾನು ಬೈದರೆ ನನಗೆ ಜಾಸ್ತಿ ಲೈಕ್ ಸಿಗುತ್ತೆ. ಏನು ಧೈರ್ಯ ನೋಡ್ರಿ ಬೈತಾನೆ, ಇವನ್ರಿ ಇನ್ನೊಬ್ಬ ನಾಯಕ ಅಂತ. ಏನಕ್ಕಪ್ಪ ಬೈಬೇಕು? ನಾವೇ ತಂದಿರೋ ಸಿಸ್ಟಮ್ ಇದು. ನೀವೇ ನೋಡಿದ್ರಲ್ಲ, ಸೂಪರಲ್ಲೇ ನೋಡ್ತೀವಲ್ಲ, ನೀವು ಬೈದ್ರೆ ಜನನೇ ತಮ್ಮನ್ನು ಬೈದ್ರೂ ಖುಷಿ ಪಡ್ತಾರೆ. ಅದೇ ಹೇಳಿದ್ದು. ಬಟ್ ಈಗ ಬೈಕೊಂಡು ಕೂತ್ಕೊಳ್ಳೋ ಕಾಲ ಅಲ್ಲ, ಸೊಲ್ಯೂಷನ್ ಹುಡುಕೋ ಕಾಲ. ಸೊ ನಾವು ಬದಲಾಗಬೇಕು, ನಾವೆಲ್ಲರೂ ಸೇರಿ ಬದಲಾಯಿಸಬೇಕು. ಖಂಡಿತ ನಾನು ಹೇಳ್ತಿರೋದು, ಇದನ್ನು ಯಾರು ಬೇಕಾದ್ರೂ ಮಾಡ್ಲೂಬೋದು, ಬೇರೆ ಪಕ್ಷಗಳು ಮಾಡ್ಬೋದು. ಏನು ಹೇಳಿ, ದೊಡ್ಡ ಪಕ್ಷಗಳು, ದೊಡ್ಡ ನ್ಯಾಷನಲ್ ಲೆವೆಲ್ ಇರೋರು, ಅವರೆಲ್ಲ ಯಾವ್ದಾರ ಒಂದು ಮಾಡಿದ್ರೆ ಇನ್ನೂ ಅದ್ಭುತ ಆಗ್ಬಿಡುತ್ತೆ ಆ್ಯಕ್ಚುಲಿ. ಏನು ಹೇಳಿ, ಇವತ್ತು ಇಂಧನ ಉಳಿಸಿ ಇದು ಮಾಡಿ ಅಂತೆಲ್ಲ ವಿಡಿಯೋ ಕಾನ್ಫರೆನ್ಸಿಂಗ್ಗಳಿಂದ ದೇಶ ನಡೆಸ್ಬೋದು ಆ್ಯಕ್ಚುಲಿ. ಅಷ್ಟು ಡಿಜಿಟಲ್ ಇದು ಇಂಡಿಯಾ ಅಂತೀವಿ ನಾವು. ಸೊ ಅನ್ನೆಸರಿ ಪ್ರಯಾಣ ಇಲ್ಲದೇ ಒಂದು ಡಿಜಿಟಲ್ ಮಾಡಿ, ಅದು ಜನ ನೋಡೋ ಥರ ಒಂದು ಆದರೆ ಅದ್ಭುತವಾಗಿರುತ್ತೆ. ಅವ್ರವ್ರ ಕ್ಷೇತ್ರದಲ್ಲಿ ಅವ್ರು ಕೆಲಸ ಮಾಡಿಕೊಂಡು ಡೈರೆಕ್ಟ್ ಡೆಲ್ಲಿ ಕನೆಕ್ಟ್ ಆಗ್ಬಿಟ್ಟು ಅಲ್ಲಿ ಮಾತಾಡಿ ಹೆಂಗಿರುತ್ತೆ ನೆನೆಸ್ಕೊಳ್ಳಿ. ಖಂಡಿತವಾಗಿ ಕೂಡ ಸಾಕಷ್ಟು ಬದಲಾವಣೆಗಳು ಅಲ್ಲಿಂದನೇ ಶುರು ಆಗಿಬಿಡುತ್ತೆ. ನಾವು ಇವತ್ತು ಸಾಕಷ್ಟು ಜನ ಲೀಡರ್ಸ್ಗಳನ್ನ ನೋಡ್ತಿದ್ದೀವಿ, ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅದೇ ಹೇಳಿದ್ನಲ್ಲ, ಜನರು ನೀವು ಹೇಳಿದಾಗೆ ಜನರು ಥಾಟ್ ಪ್ರೊಸೆಸ್ ಒಂದು ಸರಿ ಅದ್ರ ರಿವೋಕ್ ಆಗಿ ಶುರು ಆಯ್ತು ಅಂದರೆ, ಒಂದು ಸರಿ ಅವ್ರು ತಮ್ಮನ್ನು ತಾವೇ ಯೋಚನೆ ಮಾಡೋಕ್ಕೆ ಶುರು ಆದರೆ ಸಾಕಷ್ಟು ಬದಲಾವಣೆಗಳು ಖಂಡಿತವಾಗಿ ಬರ್ತವೆ ಅಂತ ಅನಿಸುತ್ತೆ. ಅಂಥ ಬದಲಾವಣೆ ತರೋದಕ್ಕೋಸ್ಕರ ನೀವು ಕೂಡ ಸಾಕಷ್ಟು ಆ ಒಂದು ಫೀಲಿಂಗ್ ಮಾಡ್ತಿದ್ದೀರಿ. ಅಲ್ಲ, ನನಗೆ ಗೊತ್ತಿರೋದು ನಾನು ವಿಚಾರ ವಿನಿಮಯ ಮಾಡ್ಕೊತಿದ್ದೀನಿ ಅಷ್ಟೇ. ನಾನು ಐ ಆಮ್ ಆಲ್ಸೋ ಡಿಸ್ಕಸಿಂಗ್ ವಿತ್ ಪೀಪಲ್. ಅದಕ್ಕೆ ನಾನು ಜಾಸ್ತಿ ಕ್ವಶನ್ ಯಾಕೆ ಕೇಳ್ತೀನಿ ಅಂದರೆ, ಮೇ ಬಿ ನಾನೆಲ್ಲರ ತಪ್ಪಿದ್ರೆ ಸರಿ ಮಾಡ್ಕೊಳ್ಳೋಣ, ಅಂತೂ ನೀವು ನಿಂತ್ಕೊಳ್ರಿ, ನೀವು ಮಾಡಿರಿ, ಕರೆಕ್ಟ್ ಹೌದು ಅನ್ನಿಸ್ತು, ನಾನು ಮಾಡಬೇಕು.
ನನ್ನ ಕೆಲಸ ನಾನು ಮಾಡ್ತೀನಿ, 100% ಮಾಡ್ತೀನಿ. ನೀವು ನಾನು ನಿಂತ್ಕೊಳ್ಳಿ ಅಂದರೂ ನಿಂತ್ಕೊತೀನಿ ಎಲೆಕ್ಷನ್ಗೆ. ಬಟ್ ನನಗೂ ಒಂದು ಕಾನ್ಫಿಡೆನ್ಸ್ ಬರಬೇಕು, ನೀವು ಗೆಲ್ತೀರಾ ಅಂತ. ಏನು ಹೇಳಿ, ಮತ್ತೆ ನನ್ನ ಗೆಲ್ಸೋಕೆ ಹೋಗ್ತೀರಾ ಅಂದರೆ ನಾನು ನಿಂತ್ಕೊಳ್ಳಲ್ಲ. ಏನು ಹೇಳಿ, ಮತವನ್ನು ಹಾಕೋದ್ರ ಮೂಲಕವಾಗಿ ನೀವು ಗೆಲ್ಲಿ ಅಂತ ಅಲ್ಲ, ಮತವನ್ನು ಹಾಕೋದು ಮಾತ್ರ ನೀವು ಗೆಲ್ಲಲ್ಲ. ಇದುವರೆಗೂ ಮತನ ಹಾಕಿ ಬೇರೆಯವ್ನ ಗೆಲ್ಸಿದ್ದೀರಾ. ಮತ ಹಾಕಿದ್ರ ಮೇಲೆ ನೀವು ಜವಾಬ್ದಾರಿ ತಗೊಳ್ಳೇಬೇಕು. ಆಮೇಲೆ ಆ ಥರ ಒಂದು ಸಿಸ್ಟಮ್ ರೆಡಿ ಮಾಡೋದಕ್ಕೆ ನೀವು ಮತ ಹಾಕಬೇಕು. ನನಗೆ ಕಂಡೀಷನ್ ಹಾಕ್ಲೇಬೇಕು. ನೀವು ಹೇಳ್ತಿರೋದು ಮಾಡಬೇಕಷ್ಟೇ. ಅರ್ಥ ಆಯ್ತಾ? ನಾಳೆ ಗೀಸನ್ ಕೊಡೋದು ಟ್ರೈ ಮಾಡಿ, ಅಕಸ್ಮಾತ್ ತಪ್ಪಾಗಲಿ ಪರವಾಗಿಲ್ಲ, ಇನ್ನೊಂದು ಚಾನ್ಸ್ ಕೊಡ್ತೀನಿ ನಿಮಗೆ. ಬಟ್ ಇದೇ ಮಾಡಬೇಕು. ನೀವು ನನ್ನ ಟಚ್ಚಲ್ಲಿ ಇರಬೇಕು. ನೀವು ಈ ಎಲೆಕ್ಷನ್ಗೆ ಮುಂಚೆ ಬನ್ನಿ ಅಂತೀರಾ, ಎಲೆಕ್ಷನ್ ಆದ್ರ ಮೇಲೆ ಬರಬೇಕು. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಈಗ ಏನಾಗ್ಬಿಟ್ಟಿದೆ, ಎಲೆಕ್ಷನ್ ಮುಂಚೆ ಬನ್ನಿರಿ ಓಟ್ ಹಾಕ್ತೀವಿ, ನೀವು ಬರಲೇ ಇಲ್ಲ, ನಾವೇನಕ್ಕೆ ಓಟ್ ಹಾಕಬೇಕು ಅಂತ. ಎಲೆಕ್ಷನ್ ಆದಮೇಲೆ 5 ವರ್ಷ ಕೇಳಲ್ಲ ಬಿಡಿ, ಬರದೇ ಇದ್ದರೆ ಬೈಕೊಂಡಿರ್ತೀವಿ. ನೀನು ಬರಲೇಬೇಡ ನನಗೆ. ಎಲೆಕ್ಷನ್ ಆದಮೇಲೆ ಪ್ರತಿ ತಿಂಗಳು ಒಂದು ಸತಿ ಬರಬೇಕು. ನೀನು ಪ್ರತಿ 6 ತಿಂಗಳು ಒಂದು ಸತಿ ನಂಗೆ ವರದಿ ಕೊಡಬೇಕು. ಏನೇ ಪ್ರಾಬ್ಲಮ್ ಆದರೂ ನೀನು ಇಮಿಡಿಯೇಟಾಗಿ ಬರಬೇಕು. ಇಲ್ಲಿ ಈ ಥರ ಕಂಡೀಷನ್ಗಳಾಗಬೇಕು ನಮ್ಮ ವರ್ಕರ್ಸ್ಗೆ, ಸೇವಕರಿಗೆ. ಖಂಡಿತವಾಗಿ ಅಂಥ ಒಂದು ಸಂದರ್ಭ ಬರುವಂಥ ಸಾಧ್ಯತೆಗಳು, ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಅಂತಲೂ ಅನಿಸುತ್ತೆ. ಯಾಕಂದರೆ ಸಾಕಷ್ಟು ಕಡೆ ಬದಲಾವಣೆ ಬೇಕು, ಬದಲಾವಣೆ ಜಗದ ನಿಯಮ. ಆ ನಿಯಮದ ಪಾತ್ರವಾಗಿ ನಾವು ಇದ್ದೀವಿ. ನೀವು ದೊಡ್ಡ ಪಾತ್ರವನ್ನು ವಹಿಸ್ತಾ ಇದ್ದೀರಿ. ದೊಡ್ಡದು ಚಿಕ್ಕದೇನಿಲ್ಲ, ನೀವೊಂದು ಪಾತ್ರವನ್ನು ವಹಿಸ್ತಾ ಇದ್ದೀರಿ. ನಾನೊಂದು ಪಾತ್ರ ವಹಿಸ್ತಿದ್ದೀನಿ, ನೀವೊಂದು ಪಾತ್ರ. ನೀವು ಹೋಗ್ಬಿಟ್ಟು 4 ಜನಕ್ಕೆ ಇದನ್ನು ಹೇಳಿದ್ರಿ ಅಂದ್ಕೊಳ್ಳಿ, ಅದು ದೊಡ್ಡ ಪಾತ್ರ ಆಗುತ್ತೆ. ನನಗಿಂತ ಜಾಸ್ತಿ ಆಗುತ್ತೆ. ನಾನು 10 ಕಡೆ ಮಾತಾಡ್ತೀನಿ, ನೀವು ಮಾತಾಡೋದು ಸಿಕ್ಕಾಪಟ್ಟೆ ಎಫೆಕ್ಟಿವ್. ಅದು ಖಂಡಿತವಾಗಿ. ಏನು ಹೇಳಿ, ನೋಡ್ರಿ ಯಾರೋ ಹುಡುಗರು ಮಾಡ್ತಾ ಇದ್ದಾರೆ ನೋಡ್ರಿ, ಅವ್ರು 4 ಜನಕ್ಕೆ ಹೇಳ್ತೀಯಾರ ನೋಡ್ರಿ ಅನ್ನೋದು ತುಂಬ ದೊಡ್ಡ ವಿಷಯ. ಯಾಕಂದ್ರೆ ಅದು ಪ್ರಜಾಕೀಯದಲ್ಲಿ ಆಗಬೇಕು. ರಾಜ ಮಾತಾಡೋದಲ್ಲ, ಪ್ರಜೆಗಳು ಮಾತಾಡಬೇಕು. ಖಂಡಿತವಾಗಿ ಸರ್, ಪ್ರಜೆಗಳು ಮಾತನಾಡುವಂಥ ಸಂದರ್ಭ ಬಂದಿದೆ ಅಂತಲೂ ಅನ್ಕೋತೀನಿ. ನನ್ನ ಸಂದರ್ಶನದ ಕೊನೆ ಹಂತಕ್ಕೆ ಬರ್ತಿದ್ದೀನಿ. ನೀವು ಹೇಳಿ, ಈಗ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ? ನಿಮಗೇನು ಅನ್ನಿಸ್ತು? ಹೇಗೆ ಇಲ್ಲಿಯ ಒಂದು ಪರಾಮರ್ಶೆ ಮಾಡೋದಾದ್ರೆ ಹೇಗೆ ಮಾಡ್ತೀರಿ ನೀವು? ಇಲ್ಲಪ್ಪ, ನೀವು ತುಂಬ ಡೀಪಾಗಿ ಯೋಚನೆ ಮಾಡ್ತೀರಾ, ತುಂಬ ಸಂತೋಷ ಆಯಿತು. ನೀವೊಂದು ಸಿನಿಮಾನೂ ಕೂಡ ಅಷ್ಟು ಡೆಪ್ತಲ್ಲಿ ಹೋಗಿ ನೋಡ್ತೀರಾ. ಈ ಇಂಟರ್ವ್ಯೂನೂ ಕೂಡ ಭಾಳ ಡೆಪ್ತಲ್ಲಿ ಕೇಳಿದ್ರಿ, ಭಾಳ ಬೇಗ ಕನ್ವಿನ್ಸ್ ಆದ್ರಿ. ಏನು ಹೇಳಿ, ಆಮೇಲೆ ಅದನ್ನು ಕ್ವಶನ್ ಮಾಡ್ಕೊಂಡು ಕನ್ವಿನ್ಸ್ ಆದ್ರಿ. ಆಮೇಲೆ ಕೊನೆಯದ ನೀವು ಹೇಳಿದ್ದು ಭಾಳ ಖುಷಿ ಆಯಿತು. ನಾನು ಮಾಡಬೇಕು ಅನ್ನೋದು ಭಾಳ ಮುಖ್ಯ ಅಂದ್ರಲ್ಲ, ಇದು ಆ ಥರ ಪ್ರತಿಯೊಬ್ಬರು ನನ್ನ ಕೆಲಸ ನನ್ನ ಕೈಲಾದಷ್ಟು ಮಾಡಬೇಕಾದ ಖುಷಿ ಹೇಳಿದ್ದು ತುಂಬ ಖುಷಿ ಆಯಿತು. ಇದನ್ನು ನೋಡ್ತಿರೋರ್ಗೂ ಇದನ್ನೇ ರಿಕ್ವೆಸ್ಟ್ ಮಾಡ್ಕೊತೀನಿ. ಬದಲಾವಣೆ ಬೇಕು ಅಂತ ಬರೀ ಹೇಳೋದಲ್ಲ, ಬದಲಾವಣೆಗೆ ನನ್ನ ಪ್ರಯತ್ನವೂ ಇರಬೇಕು. ಆಮೇಲೆ ಬರೀ ಮುಖ್ಯಮಂತ್ರಿ ಬದಲಾವಣೆ ಆಗಲಿ, ಪಕ್ಷ ಬದಲಾವಣೆ ಆಗಲಿ ಆಗಬಾರ್ದು. ಸಂಪೂರ್ಣ ಬದಲಾವಣೆಗೆ ಮೊದಲು ನಾನು ಬದಲಾವಣೆ ಆಗಬೇಕು. ಇಡೀ ಈ ಸಿಸ್ಟಮ್ನೇ ಬದಲಾವಣೆ ಆಗ್ಬಿಡೋದು ನಾನು ಬದಲಾವಣೆ ಆದರೆ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಖಂಡಿತವಾಗಿ ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಒಂದು ಬದಲಾವಣೆಯ ಪರ್ವಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಥಾಟ್ ಪ್ರೊಸೆಸ್ ಶುರುವಾಗಿದೆ. ಆ ಥಾಟ್ ಪ್ರೊಸೆಸ್ಸನ್ನು ನೀವು ನಿಮ್ಮ ಥಾಟ್ ಪ್ರೊಸೆಸ್ಸಲ್ಲಿ ಸೇರಿಸ್ಕೊಳ್ಳಿ, ಯೋಚನೆ ಮಾಡಿ. ನಿಮಗೆ ಹೇಗೆ ಬದಲಾವಣೆ ಬೇಕು ಅನಿಸುತ್ತೆ, ನೀವು ಅದರ ಬಗ್ಗೆ ಪರಾಮರ್ಶೆಯನ್ನು ಮಾಡ್ತೀರಿ. ಮತ್ತು ಇದೇ ರೀತಿಯಾದಂಥ ಸಾಧಕರ ಜೊತೆಯಲ್ಲಿ ಈ ಒಂದು ಪಾಸಿಟಿವ್ ಪಲ್ಸ್ ಅಂತಕ್ಕಂಥ ಚರ್ಚೆ ಕಾರ್ಯಕ್ರಮ ಮುಂದುವರಿತಿರುತ್ತೆ. ಇದೇ ರೀತಿಯಾಗಿ ನೋಡ್ತೀರಿ ಸುವರ್ಣ ನ್ಯೂಸ್, ನೇರ, ದಿಟ್ಟ, ನಿರಂತರ.